ನಮಸ್ತೆ ವೀಕ್ಷಕರೇ, ಕಾರುಣ್ಯದ ಅಭಿವ್ಯಕ್ತಿ ಕಾರ್ತಿಕ್ ಶೆಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲ್ಲಡ್ಕ. ಕಾನೂನು ಓದಿದಂತಹ ಕಾರ್ತಿಕ್ ಶೆಟ್ಟಿ ಕಾಸರಗೋಡಿನ ಮಂಜೇಶ್ವರದ ಎಲ್ಲ ಜನತೆಗೂ ಚಿರಪರಿಚಿತ ಹೆಸರು. ಅನಾರೋಗ್ಯ ಸಂದರ್ಭಗಳಲ್ಲಿ ರಕ್ತ ಒದಗಿಸುವವರಿಂದ ಹಿಡಿದು ಆಸ್ಪತ್ರೆಗೆ ದಾಖಲಿಸುವವರೆಗೆ ಅಥವಾ ದಾನಿಗಳ ಸಹಕಾರದಿಂದ ಅವರಿಗೆ ಯೋಜನೆಗಳನ್ನು ದೊರಕಿಸಿಕೊಡುವವರೆಗೆ ಇವರದು ವಿಶಾಲ ವ್ಯಾಪ್ತಿಯ ಮನಸ್ಸು. ಮೊದಲಾಗಿ ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾರ್ತಿಕ್ ಶೆಟ್ಟಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಆರಾಮಾಗಿದ್ದೀನಿ. ನಾನು ಕೂಡ ಆರಾಮಾಗಿದ್ದೇನೆ. ಸರ್, ಕಾನೂನನ್ನು ಓದಿದ್ರೆ ಅಂದರೆ ವಕೀಲರಾಗಬೇಕಿತ್ತು ನೀವು, ಆದರೆ ಸಮಾಜ ಸೇವೆಗೆ ಬರ್ತೀರಾ. ಈ ಸಮಾಜ ಸೇವೆ ಅನ್ನುವಂಥದ್ದು ಚಿಕ್ಕ ವಯಸ್ಸಿಂದಲೇ ಮಾಡಬೇಕು ಅಂತ ಉದ್ದೇಶ ಏನಾದರೂ ಇತ್ತಾ ನಿಮಗೆ? ಸಮಾಜ ಸೇವೆ ಹೇಳಿದರೆ ನಾವು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದವರು. ಯಾಕಂತ ಹೇಳಿದ್ರೆ ನಮ್ಮದು ಹೊಸಗಡಿಯಿಂದ ಒಳಗಡೆ ಮನೆ, ನಮ್ಮದು ಪುಟ್ಟ ಗ್ರಾಮದಿಂದ ನಾನು ಕಾಲೇಜ್ ಜೀವನಗಳೆಲ್ಲ ನಾನು ಮಂಗಳೂರಲ್ಲಿ ಮಾಡ್ತಿದ್ದೆ. ನಮ್ಮಲ್ಲಿ ಏನಂತ ಹೇಳಿದ್ರೆ ಈ ಆರೋಗ್ಯಕ್ಕೆ ಸಮಸ್ಯೆ ಬಂದರೆ ನಾವು ಏನಿದ್ರು ಕೂಡ ಮಂಗಳೂರನ್ನು ಅವಲಂಬಿಸಬೇಕಾಗಿರ್ತದೆ. ಅವಾಗೆಲ್ಲ ತುಂಬ ಕಷ್ಟ. ಏನಾದರೂ ಆಗಿದ್ರೆ ಆಕ್ಸಿಡೆಂಟ್ ಆಗಲಿ ಏನಾದರೂ ಆಗಿದ್ರೆ ನಾವು ಏನಿದ್ರು ಮಂಗಳೂರಿಗೆ ಕರ್ಕೊಂಡು ಬರಬೇಕು. ಅಂದರೆ ಅಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಯಾವುದೂ ಇಲ್ಲ? ಹಾಸ್ಪಿಟಲ್ಸ್ ಅಂದರೆ ಕ್ಲಿನಿಕ್ಸ್ ಎಲ್ಲ ಇದೆ. ಹಾಸ್ಪಿಟಲ್ ಬೇಕಾದರೆ ಒಂದು ಕಾಸರಗೋಡು ಹೋಗಬೇಕು, ಇಲ್ಲದ್ರೆ ಮಂಗಳೂರಿಗೆ ಬರಬೇಕು. ಅದು ನಾವು ಚಿಕ್ಕದಿರುವಾಗ. ಅದರ ನಂತರ ದೇರ್ಲಕಟ್ಟೆ ಎಲ್ಲ ಆಯಿತು. ಚಿಕ್ಕದಿರ್ಬೇಕಿದ್ರೆ ಈಗ ಹಾಸ್ಪಿಟ್ಲಿಗೆ ಈಗ ಯಾರಾದರೂ ಹುಷಾರಿಲ್ಲದ್ರೆ ನಾವು ಕರ್ಕೊಂಡು ಬಂದರೆ ಅಲ್ಲಿ ಬಂದರೆ ಎಷ್ಟು ಕಷ್ಟ ಆಗ್ತಿತ್ತು ಅದನ್ನೆಲ್ಲ ನೋಡಿ ಅದೊಂದು ಪ್ರೇರಣೆ ನಮಗೆ. ಸಮಾಜ ಸೇವೆ ಮಾಡಬೇಕು ಅಂತ, ಇಂಥದ್ದೇ ಸೇವೆ ಮಾಡಬೇಕು ಅಂತ ಚಿಕ್ಕದಿಂದ ಒಂದು ಆಸೆ ಇತ್ತು. ಓಕೆ ಸರ್, ಒಂದು ಮಾತು ಹೇಳೋದಿದ್ರೆ, ಆ್ಯಕ್ಚುಲಿ ನಾವೇನಾದರೂ ಕಲ್ತ್ರೆ, ಈಗ ನೀವು ವಕೀಲರಾಗಿದ್ದೀರಾ, ನಾವೊಂದು ಜಾಬಿಗೆ ಹೋದ್ಮೇಲೆ ಆ ಜಾಬ್ ಆಯಿತು, ಅಲ್ಲಿಂದ ಸ್ಯಾಲ್ರಿ ಆಯಿತು, ನಮ್ಮ ಮನೆಯನ್ನು ಮೇಂಟೈನ್ ಮಾಡೋದಾಯಿತು, ಇದನ್ನೆಲ್ಲ ಯೋಚನೆ ಮಾಡುವಾಗ ಈ ಸಮಾಜ ಸೇವೆ ಅನ್ನುವಂಥದ್ದು ನಾವು ದುಡಿದ ಒಂದಷ್ಟು ಭಾಗವನ್ನು ಸಮಾಜಕ್ಕೆ ಮೀಸಲಿಡಬೇಕು ಆ್ಯಕ್ಚುಲಿ ಹೇಳಬೇಕಿದ್ರೆ. ಸೊ ಈಗಿನ ಕಾಲದಲ್ಲಿ ಯಾರು ಕೂಡ ಅದರ ಬಗ್ಗೆ ತುಂಬ ಯೋಚನೆ ಮಾಡೋದು ತುಂಬ ಕಷ್ಟ. ಅಂದರೆ ಫಾರ್ ದ ಎಕ್ಸ್ಪೆನ್ಸಸ್ ನೋಡೋದಾದ್ರೆ, ಮತ್ತೆ ಅವರವರ ಲೈಫ್ ಅದರ ಬಗ್ಗೆ ಯೋಚನೆ ಮಾಡೋದಾದ್ರೆ, ಸೊ ದುಡ್ದಾದ್ಮೇಲೆ ಏನು ಆ ಹಣವನ್ನ ಜೋಪಾನವಾಗಿ ಮನೆಯಲ್ಲಿಟ್ಟು ಮನೆಯವರಿಗೋಸ್ಕರ ಮೀಸಲಿಡ್ತಾರೆ. ಸೊ ನೀವು ಅದನ್ನು ಸಮಾಜಕ್ಕೋಸ್ಕರ ಮೀಸಲಿಡ್ತಿದ್ದೀರಾ. ಸೊ ನಿಮ್ಗೆ ಎಷ್ಟು ತೃಪ್ತಿ ಇದೆ ಈ ಒಂದು ಕೆಲಸದಲ್ಲಿ ಅಂತ ಹೇಳಬೇಕಿದ್ರೆ? ತೃಪ್ತಿ ಇದೆ ಮೇಡಮ್. ಯಾಕಂತ ಹೇಳಿದರೆ ಸಮಾಜ ಸೇವೆ ಚಿಕ್ಕದಿಂದ ಮಾಡಿದೆವು. ನಾನು ಲಾ ಕಾಲೇಜ್ ಆದಮೇಲೆ ಪ್ರಾಕ್ಟೀಸ್ ಏನು ಮಾಡಿಲ್ಲ. ನಾನು ಡೈರೆಕ್ಟ್ ಉದ್ಯಮಕ್ಕೆ ಹೋದೆ. ಕಲ್ಲಿನ ಉದ್ಯಮ ಮತ್ತು ರಿಯಲ್ ಎಸ್ಟೇಟ್ನ ಮಾಡ್ತಿದ್ದೆ. ಮೇಯ್ನ್ಲಿ ನಾವು ಆವಾಗ ಏನಂತ ಚಿಂತನೆ ಮಾಡಿದೆ ಅಂತ ಹೇಳಿದರೆ, ಯಾರು ದುರ್ಬಲರಿದ್ದಾರೆ, ಅನಾರೋಗ್ಯರಿದ್ದಾರೆ, ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕರೆದೋರುವಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ದೆ. ಹೆಚ್ಚಾಗಿ ಮಂಗಳವಾರ ದಿವಸ ನಾವು ಮಾಡ್ತಿದ್ವಿ. ಒಂದು 5-6 ಪೇಷಂಟ್ಸ್ನ ಕರ್ಕೊಂಡು ಬಂದು ಒಂದಷ್ಟು ದಿವಸ ಮೀಸಲಿಡ್ತಿದ್ವಿ. ಇಲ್ಲಾಂದ್ರೆ ಅರ್ಜೆಂಟಾಗಿ ಯಾರಾದರೂ ಇದ್ದರೆ ಕರ್ಕೊಂಡು ಬಂದು ನಾವು ಟ್ರೀಟ್ಮೆಂಟ್ ಕೊಡ್ತಿದ್ವಿ. ಯಾವಾಗಲೂ ಇದು ನಿರಂತರವಾಗಿ ನಡೀತಿತ್ತು. ಇದರಲ್ಲಿ ತೃಪ್ತಿ ಅಂತ ನೀವೊಂದು ಮಾತು ಹೇಳಿದ್ರಿ. ತೃಪ್ತಿ ನಮ್ಗೆ ಸಿಕ್ಕಿದ್ದು ಹೇಗೆ ಅಂತ ಹೇಳಿದ್ರೆ, ನನಗೆ ಅನಾರೋಗ್ಯ ಆಯಿತು 1 ವರ್ಷದ ಹೆಚ್ಚೆ. ನನಗೆ ಒಂದು ಭಾರಿ ದೊಡ್ಡ ಒಂದು ಅನಾರೋಗ್ಯ ಆಗಿ ಬದುಕುದಿಲ್ಲೋ ಏನೋ ಒಂದು ಆಗಿರುವಾಗ ನಾನು ಅದರಲ್ಲಿ ಬದುಕಿ ಬಂದೆ. ಯಾರ್ದು ಆಶೀರ್ವಾದ, ದೇವರ ಆಶೀರ್ವಾದ, ನಾವು ಯಾರೊಟ್ಟಿಗಿದ್ದೆ ಅವರ ಆಶೀರ್ವಾದ, ಜನರ ಪ್ರೀತಿ, ಅದನ್ನು ನಾವು ಗೆದ್ದು ಬಂದೆ. ಆಗ ನನಗೆ ಅದು ಒಬ್ಬರು ನನ್ನ ಹತ್ರ ಬಂದು ಹೇಳಿದರು, ನೀನು ಅದು ಮಾಡಿದ್ದಕ್ಕೆ ನೀನೀಗ ಉಳಿದು ಬಂದಿದ್ದೀಯಾ. ಅದು ನನಗೆ ಮಸ್ತ್ ತುಂಬ ತೃಪ್ತಿ ಬಂದೆ ಜೀವನದಲ್ಲಿ. ನಾವು ಮಾಡಿದಂಥ ಇದು ಆರೋಗ್ಯಕ್ಕೆ ಮಾಡಿದಂಥ ಸೇವೆ ನನಗೆ ತುಂಬ ತೃಪ್ತಿ ಇದೆ. ಓಕೆ ಸರ್, ನೀವು ಕಾನೂನನ್ನು ನಿಜವಾಗ್ಲೂ ಓದಿರೋರು, ನೀವು ಬಿಸ್ನೆಸ್ ಫೀಲ್ಡ್ಗೆ ಬರ್ತೀರಾ. ಆ್ಯಕ್ಚುಲಿ ಕಾನೂನನ್ನು ಓದಲಿಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಆ್ಯಕ್ಚುಲಿ ಏನಾಗಿದೆ ಅಂತ, ನಾನು ಆ್ಯಕ್ಚುಲಿ SDM ಕಾಲೇಜಿಗೆ ಹೋಗುವಾಗ ನಾನು BBM ಓದಬೇಕು ಅಂತ ಓದ್ದವ. ಓಕೆ, ನಿಮಗೆ ಅಂದರೆ ವಕೀಲರಾಗಬೇಕು ಅನ್ನೋದು? ನನ್ನ ತಂದೆ ವಕೀಲರಾಗಬೇಕು ಅಂತಲ್ಲ, BBM ಓದಬೇಕು ಅಂತ ಹೋದ್ದು. ಅದು SDM ಹೋಗಬೇಕಿದ್ರೆ ಡೋರ್ ಒಳಗೆ ಹೋದರೆ 2 ದಾರಿ. ಈಚೆ ಹೋದರೆ ಲಾ ಕಾಲೇಜಿಗೆ, ಈಚೆ ಹೋದರೆ BBMಗೆ. ಹಾಗೆ ಆಗ ಬೇಡ, ಇನ್ನು ಲಾ ತಗೊಳ್ಳೋ ಅಂತೇಳಿ ಸೀದಾ ಲಾ ಕಾಲೇಜ್ಗೆ ಹೋಗಿ ಅಪ್ಲಿಕೇಶನ್ ತಗೊಂಡು ಬಂದು. ಅದು ಏನು ಚೇಂಜ್ ಆಯ್ತು ಅದು ವಿಧಿ ಗೊತ್ತಿಲ್ಲ. ಅದು ಈಗಲೂ ಆಶ್ಚರ್ಯ ಇದೆ ಅದ್ರ ವಿಷಯದಲ್ಲಿ. ಅಂದ್ರೆ ನಿಮ್ಗೆ ಕಾನೂನು ಓದಬೇಕು ಅಂತ ಮನಸ್ಸಿರಲಿಲ್ಲ? ಕಾನೂನು ಅಂದ್ರೆ ನನಗೆ ಪೊಲಿಟಿಕ್ಸ್ಗೆ ಹೋಗ್ಬೇಕು ಅಂತ ತುಂಬಾ ಚಿಕ್ಕದಿಂದ ಒಂದು ಪೊಲಿಟಿಷಿಯನ್ ಆಗಬೇಕು ಅಂತ ಆಸೆ ಇತ್ತು.
ಪೊಲಿಟಿಷಿಯನ್ ಆಗಬೇಕು, ಯಾಕಂದರೆ ನನ್ನ ಫ್ಯಾಮಿಲಿಯರು ಕೆಲವರು ಪೊಲಿಟಿಕ್ಸಲ್ಲಿ ಇದ್ದಾರೆ. ಓಕೆ. ಅದಾಗಬೇಕು ಅಂತ ತುಂಬ ಆಸೆ ತುಂಬ ಚಿಕ್ಕದಿಂದಲೂ ಒಂದು ಆಸೆ, ಒಂದು ರಾಜಕಾರಣಿ ಆಗಬೇಕು ಅಂತ. ಅದಕ್ಕೋಸ್ಕರ ಮತ್ತೆ ಅದೊಂದು ಆಯ್ತು, ಕಾನೂನು ತಗೊಂಡ್ರೆ ಸ್ವಲ್ಪ ರಾಜಕಾರಣಕ್ಕೆ ಸ್ವಲ್ಪ ಉಪಯೋಗ ಆಗುತ್ತೆ ಅಂತೇಳಿ ಕಾನೂನು ತಗೊಂಡೆ. ಓಕೆ ಸರ್, ಈಗ ನೀವು ಸಮಾಜ ಸೇವೆ ಮಾಡಲಿಕ್ಕೆ ಯಾರಾದರೂ ಪ್ರೇರಣೆ ಯಾರಾದರೂ ಇದ್ದಾರಾ ನಿಮಗೆ? ಪ್ರೇರಣೆ ಮುಂಚೆ ಪ್ರೇರಣೆ ಅಂತ ನಾವು ಸಮಾಜ ಸೇವೆ, ನಮ್ಮ ತಂದೆಯವರು ಸ್ವಲ್ಪ ಸಮಾಜ ಸೇವೆ ಮಾಡ್ತಿದ್ರು. ಮನೆ ಯಾರದು ಅಂದರು ಯಾರಿಗಾದ್ರೂ ಒಂದು ಉಪಕಾರ ಮಾಡುವಂಥದ್ದು. ನಮ್ಮ ಮನೆಯವರು ಕೆಲವರೆಲ್ಲ ಸಮಾಜ ಸೇವೆ ಮಾಡ್ತಿದ್ರು. ಅದನ್ನು ನೋಡಿ ಸ್ವಲ್ಪ ಪ್ರೇರಣೆ. ಅದರ ನಂತರ ನಾನು ಮಂಗಳೂರಿಗೆ ಬಂದ ಮೇಲೆ ನಾವು ಕೆಲ ಒಡನಾಟ ಎಲ್ಲ ಜನರೊಟ್ಟಿಗೆ ಆಗುವಾಗ ಈ ಬಂಡ್ ಸಮಾಜಕ್ಕೆ ಬಂದೆ. ಅಲ್ಲಿ ಬರುವಾಗ ಕೆಲವರೆಲ್ಲ ಇದು ಮಾಡ್ತಿದ್ರು ಸಮಾಜ ಸೇವೆ ಬಗ್ಗೆ. ಕೆಲವರಿಗೆಲ್ಲ ಅವಾರ್ಡ್ ಸಿಗ್ತಿತ್ತು ಮುಂಚೆ, ಇಂಥ ವಿವಿಧ ಕ್ಷೇತ್ರಗಳಿಗೆ ಅವಾರ್ಡ್ ಅಂತ ಹೇಳ್ತದೆ. ಹಾಗೆ ಸಮಾಜ ಸೇವೆಗೆ ಒಂದು ಅವಾರ್ಡ್ ಇರ್ತಿತ್ತು. ಅದನ್ನು ನೋಡುವಾಗ ನಮಗೂ ಒಂದಲ್ಲ ಒಂದಿನ ನಮಗೂ ಆಗಬೇಕು, ಆ ಥರ ಸಮಾಜ ಸೇವೆಯಲ್ಲಿ ಆಗಬೇಕು ಅಂತ ಅದೇ ಒಂದು ಪ್ರೇರಣೆ. ಅದೇ ಒಂದು ಪ್ರೇರಣೆ ಆಗಿತ್ತು. ಓಕೆ ಸರ್, ಹಾಗಿದ್ರೆ ನೀವು ಮೊದಲನೇದಾಗಿ ಮಾಡಿದಂತಹ ಸಮಾಜ ಸೇವೆ ಯಾವುದು ನೆನಪಿದೆಯಾ ನಿಮ್ಗೆ? ಯಾವುದಾದ್ರೂ ಅದು ಮೊದಲೇ ಸಮಾಜ ಸೇವೆ ಅಂತ ಹೇಳಿದ್ರೆ ಇದು ಆರೋಗ್ಯದ ವಿಷಯದಲ್ಲಿ ನೀವು ಆರೋಗ್ಯದ ವಿಷಯ ಅಂತ ಹೇಳಿದ್ರೆ ನಾವು ನಮ್ಮದು ಮೇನ್ ಜಂಕ್ಷನ್ ಹೊಸಂಗಡಿ. ನಾನು ಅಲ್ಲಿ ಒಂದು ದಿನ ನಿಂತಿದ್ದೆ, ನಾವು ಯಾರ ಹತ್ರ ಮಾತಾಡ್ತಾರೆ, ಸಡನ್ ಒಂದು ಆಕ್ಸಿಡೆಂಟ್ ಆಯಿತು. ನಾವಿರುವಾಗಲೇ ಸ್ಪಾಟ್ ಆಕ್ಸಿಡೆಂಟ್. ನಾವು ಎಂತ ಮಾಡಿದೆ ಅಂದರೆ ಇಮಿಡಿಯೇಟ್ ಹಾಕ್ಕೊಂಡು ಸೀದಾ ಕರ್ಕೊಂಡು ಬಂದು ಹಾಸ್ಪಿಟ್ಲಿಂದ ಒಂದು ಜೀವ ಉಳಿಯಿತು. ಆ ಸಿಚುವೇಶನ್ ಆಗಿತ್ತು, ಜೀವನ ಮರಣ. ಅದು ಫಸ್ಟ್ ನಾನು ಅದರಿಂದ ಮಾಡಿರೋದು ಫಸ್ಟ್. ನಾವು ಅಲ್ಲಿಂದ ಮಂಗಳೂರಿಗೆ ಹೇಗೆ ಬಂತು ಅದು ಈಗಲೂ ರೋಮಾಂಚನ. ಬಂದು ಅದರಲ್ಲಿ ಜೀವ ಉಳಿಯಿತು. ಅದಂತೂ ಬಹಳ ಈಗಲೂ ನೆನಪಿದೆ ನನಗೆ. ಅದು ಫಸ್ಟ್ ಮಾಡಿರೋದು ನಾನು ಫಸ್ಟ್ ಮಾಡಿರೋದು. ಓಕೆ ಸರ್, ಹಾಗಿದ್ರೆ ನೀವು ತುಂಬ ಸಮಾಜ ಸೇವೆ ಮಾಡಿದ್ರೆ, ಆರೋಗ್ಯದ ದೃಷ್ಟಿ ಆಗಿರ್ಬೋದು ಅಥವಾ ಬೇರೆ ಬೇರೆ ದಾನಿಗಳ ನೆರವಿನಿಂದ ಒಂದಷ್ಟು ಜನರಿಗೆ ಹೆಲ್ಪ್ ಮಾಡಿರುವಂತಹ ವಿಷಯಗಳಾಗಿರ್ಬೋದು, ಇದೆಲ್ಲ ಸಮಾಜ ಸೇವೆಯನ್ನು ಮಾಡಿರ್ತೀರಾ. ಒಂದು ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ವಿಷಯ ಏನಾದರೂ ಸಮಾಜ ಸೇವೆಯಲ್ಲಿ ಇದ್ದರೆ ನಿಮಗೆ ನೆನಪಿರುವಂಥದ್ದು? ಸೊ ನನಗೆ ಆ ವಿಷಯ ಒಂದು ಈಗಲೂ ನೆನಪಿದೆ ಅಂತ ಏನಾದರೂ ಇದ್ದರೆ. ನಾವು ದಾನಿಗಳ ಮುಖಾಂತರ ಮಾಡಿದ್ದು ಯಾವುದು ಆಗತ್ತೆ ನೀವು ಮಾಡಿರುವಂತಹ ಸಮಾಜ ಸೇವೆಯಲ್ಲಿ ಒಂದು ನನಗೆ ಈಗಲೂ? ನಾವೀಗ ನಮ್ಮ ಊರಲ್ಲಿ ಒಂದು ಮನೆ 2-3 ಮನೆ ಇದ್ದು ಬಿದ್ದು ತುಂಬ ಕಷ್ಟದಲ್ಲಿದ್ದವರಿದ್ದರು. ಮನೆ ಅಂದರೆ ಕಟ್ಟುವಂಥ ಪರಿಸ್ಥಿತಿಯನ್ನು ಏನಿರಲಿಲ್ಲ. ಆವಾಗ ನಾವು ಸ್ವಲ್ಪ ಅಂತ ಹೇಳಿದ್ರೆ ಮೆಟೀರಿಯಲ್ಸ್ ಎಲ್ಲ ನಾವು ಕೊಟ್ಟು ಕೆಲವು ದಾನಿಗಳಿಂದ ಹಣ ಸಂಗ್ರಹಿಸಿ ಈಗ ಒಂದು 2 ಮನೆಯನ್ನು ನಮ್ಮ ಊರಿನಲ್ಲಿ ಇವರು ಸುಖವಾಗಿದ್ದಾರೆ. ಮನೆಯಲ್ಲಿ ಮನೆ ಕಟ್ಟುವಂಥ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ತಾಯಿ ಹ್ಯಾಂಡಿಕ್ಯಾಪ್ ಆಗಿದ್ದರು, 2 ಮಕ್ಕಳು ಹ್ಯಾಂಡಿಕ್ಯಾಪ್ ಆಗಿದ್ದರು, ಮತ್ತು ಒಬ್ಬ ಮಾತ್ರ ಜೀವನ ಇದಕ್ಕೆ ಇದು ಮಾಡ್ತಿದ್ರು. ಆಗ ಅದೊಂದು ತೀರಾ ಬಡತನದಲ್ಲಿರುವ ಕುಟುಂಬಕ್ಕೆ 1-2 ಮನೆಯನ್ನು ಮಾಡಿದೆ. ಇತ್ತೀಚೆಗೆ ದಿನದಲ್ಲಿ ಈಗ ನಾವು ಸರ್ ಜೊತೆ ಸೇರಿಕೊಂಡು ತುಂಬ ಮಾಡ್ತಿದ್ದಾರೆ ಸರ್. ಅವ್ರ ಜೊತೆ ನಾವು ಸಹ ಕೈ ಜೋಡಿಸ್ತಿದ್ದೆ. ಈಗ ಸರ್ ಅದಂತ ಹೇಳಿದ್ರೆ ಅದು ಅವ್ರು ಮಾಡೋ ಸಮಾಜ ಸೇವೆಗೆ ನಾವೊಂದು ಸೇವಕರಾಗಿ ನಾವು ಅವ್ರ ಜೊತೆ ಈಗ ಮಾಡ್ತಿದ್ದೇವೆ. ಮುಂಚೆ ಈಗ ಯಾರಾದ್ರೂ ಬೇರೆ ದಾನಿಗಳನ್ನು ಮುಖಾಂತರ ಸಂಪರ್ಕಿಸಿ ಮಾಡ್ತಿದ್ದೆವು. ಮತ್ತು ಸ್ವಂತ ಅಂತ ಹೇಳಿದ್ರೆ ಈಗ ಮಕ್ಕಳಿಗೆ ಎಜುಕೇಷನ್ ಫೀಸ್ ಆಗಲಿ ಮತ್ತು ಹಾಗೇನಿದ್ರೆ ನಾವೆಲ್ಲ ಒಂದು ಗ್ರೂಪ್ ಆಗಿ ಮಾಡ್ತೇವೆ. ಓಕೆ ಸರ್, ನೀವು ಸರ್ ಅಂತ ಹೇಳುವಾಗ ಅವರನ್ನು ಈ ಕಾರ್ಯಕ್ರಮದಲ್ಲಿ ನೆನಪಿಸ್ಕೊಳ್ಳೇಬೇಕು. ಸೊ ಹೇರಂಬ ಇಂಡಸ್ಟ್ರೀಸ್ನ CMD ಆಗಿರುವ ಹಾಗೆ ನಮ್ಮ ಅಭಿಮತ ಚಾನಲ್ನ ಮುಖ್ಯ ಪ್ರವರ್ತಕರಾಗಿರುವ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರು. ಸೊ ಸರ್ ಬಗ್ಗೆ ಅವರ ಬಗ್ಗೆ ನೀವು ಹೇಳಲೇಬೇಕು ಇಲ್ಲಿ ಕಾರ್ಯಕ್ರಮದಲ್ಲಿ. ಸೊ ಅವರ ಪರಿಚಯ ಹೇಗಾಯಿತು ನಿಮಗೆ ಅಂತ ಕೇಳಿದರೆ? ಪರಿಚಯ ಅಂತ ಹೇಳಿದ್ರೆ ನಾವು ಒಂದೇ ಊರಿನವರು ಅಂದರೆ ಗ್ರಾಮ. ನಿಮಗೆ ಅಂದರೆ ಮೊದಲಿಂದಲೂ ಪರಿಚಯ ಇತ್ತು? ಮೊದಲಿಂದ ನಮ್ಮ ತಂದೆಯವರು ಅವ್ರದ್ದು ಮನೆಗೆಲ್ಲ ಒಳ್ಳೆ ಪರಿಚಯ ಇತ್ತು. ಇವರು ಅಂದರೆ ಯಾವಾಗಾದ್ರೂ ಊರಿಗೆ ಬರ್ತಿದ್ರಲ್ಲ, ಆವಾಗ ಪರಿಚಯ ಇತ್ತು. ಇವ್ರದ್ದು ಇಂಡಸ್ಟ್ರಿ ಇದೆ, ಹೀಗೆ ಇದೆ, ಆಗಿದೆ, ಇದು ಬೇರೆ ಎಲ್ಲ ಇದು ಗೊತ್ತಿತ್ತು ನಮಗೆ ವ್ಯಾಪಾರದಲ್ಲಿ. ಪರಿಚಯ ಆದಂತ ಹೇಳಿದರೆ ನನ್ನ ಮನೆ ಮೇಲೆ ಒಂದು ಗುಳಿಗಂದೊಂದು ಕ್ಷೇತ್ರ ಇದೆ. ಅದೇ ರೋಡಲ್ಲಿ ಅವ್ರು ಹೋಗ್ತಿದ್ರು. ಯಾವಾಗಲೂ ಅವ್ರು ಹೋಗುವಾಗ ಬರಬೇಕು ಅದರಲ್ಲಿ ಹೋಗ್ತಿದ್ರು. ಒಂದಿನ ನಾನು ಹೀಗೆ ಒಂದಿನ ಫೋನ್ ಮಾಡಿ ಹೇಳಿದೆ, ನಮಗೊಂದು ಕಷ್ಟದ ಟೈಮ್ ಅಂದರೆ ಅಲ್ಲಿ ಕ್ಷೇತ್ರ ನಡೆಯೋದ ಒಂದು ಸ್ವಲ್ಪ ಕಷ್ಟ ಇರುವಾಗ ಫೋನ್ ಮಾಡಿ ಹೇಳಿದೆ ನಾನು, ನಮಗೊಂದು ಅನ್ನದಾನಕ್ಕೆ ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು. ಅದು ಏನೋ ಆಚೀಚೆ ನೋಡಿದೆ ಅವ್ರು ಹೆಲ್ಪ್ ಮಾಡಿದರೆ.
ಅವರು ಏನು ಯೋಚನೆ ಇಲ್ಲ ಮಾಡಲಿಲ್ಲ. ಅದೊಂದು ಯಾವಾಗಲೂ ನೆನಪಿದೆ ನನಗೆ. ಅದ್ರ ನಂತರ ಹೀಗೆ ಒಂದು ನಾವು ಬೇರೆ ಸಂಘದಲ್ಲಿ ಸಂಘ ಸಂಸ್ಥೆಯಲ್ಲಿ ನೋಡ್ಕೊಂಡು ಮತ್ತೆ ಪರಿಚಯ ಆಗಿ ಈಗ ಅವ್ರ ಜೊತೆ ಒಳ್ಳೆ ಸಂಪರ್ಕದಲ್ಲಿ ನಾವು ಇದ್ದೇವೆ. ಒಳ್ಳೆ ಸಂಪರ್ಕದಲ್ಲಿದ್ದೀರಾ. ಓಕೆ ಸರ್. ಅದೊಂದು ಭಾಗ್ಯ. ಯಾಕೆ ಮನುಷ್ಯನಿಗೊಂದು ಗಾಡ್ ಗಿಫ್ಟ್ ಅಂತ ಬರುತ್ತಲ್ಲ, ಹೌದು ಹೌದು ಹೌದು. ಗಾಡ್ ಗಿಫ್ಟ್ ಬರುವಾಗ ಅದೇನೋ ದೇವರೊಂದು ದೇವರು ನಮ್ಗೆ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಅವ್ರ ಸೇವಕರಾಗಿ ಯಾವಾಗಲಿರುವಂಥ ಭಾಗ್ಯ ಅದಂದರೆ ಅದು ಮನಸ್ಸಲ್ಲಿ ತುಂಬಿ ಬರ್ತದೆ ಹೇಳಬೇಕಾದ್ರೆ ಸ್ವಲ್ಪ. ಹಾಗೆ ಅವ್ರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದೀರಾ. ಓಕೆ ಸರ್. ಅವರ ಒಂದು ಕಾರ್ಯದಲ್ಲಿ ಖಜಾಂಚಿಯಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಸೊ ನಿಮಗೆ ಹೇಳಬೇಕಾದ್ರೆ ಒಂದು ಖಜಾಂಚಿ ಅಂತ ಹೇಳಿದರೆ ಆ ಒಂದು ನಂಬಿಕಸ್ಥ ವ್ಯಕ್ತಿಯಿಂದ ಮಾತ್ರ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಕನ್ಯಾನ ಸರ್ ಅಂತ ಹೇಳಿದರೆ ಎಲ್ಲರಿಗೂ ಒಂದು ಗೊತ್ತಿರುವ ವ್ಯಕ್ತಿತ್ವ ಅವರದ್ದು, ಎಲ್ರಿಗೂ ಪರಿಚಯ ಇದೆ ಅವರದ್ದು. ಆದರೆ ನಾವು ಮಾತಾಡ್ಬೋದು, ದೂರದಿಂದ ನೋಡ್ಬೋದು, ಬಿಟ್ಟರೆ ಅವ್ರ ಜೊತೆ ಅಷ್ಟು ಸಂಪರ್ಕದಲ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಆ ನಂಬಿಕೆಯನ್ನು ನೀವು ಯಾವ ರೀತಿ ಗಳಿಸ್ಕೊಂಡ್ರಿ ಅಂತ ಕೇಳಿದರೆ? ನಂಬಿಕೆ ಅಂತೇಳಿ ನಾವು ಚಿಕ್ಕದಿಂದ ನಮ್ದೊಂದು ಏಮ್ ಅಂತ ಹೇಳಿದರೆ ನಾವು ಔಟ್ಸೈಡ್ ದ ವೇ ನಾವು ಏನು ಮಾಡಲ್ಲ, ಏನಿದ್ರು ಕ್ಲೀನ್ ಮತ್ತು ನೇರ ಮಾತು ನಮ್ಮದು. ನಾವು ಕೆಲವು ಸಲ ನಿಷ್ಠರಾಗ್ತಾರೆ ಮನುಷ್ಯರು ನಮ್ಮ ಹತ್ರ ಮಾತಾಡಿದರೆ ಅದು ಮತ್ತೆ ಮಾತಾಡಿ ನಾವು ಅದನ್ನು ಆಲೋಚನೆ ಏನು ಮಾಡಲ್ಲ, ಅದೆಲ್ಲ ಬಿಟ್ಬಿಟ್ಟೆ. ಮತ್ತು ಸಂಪಾದನೆ ನಾವು ಮಾಡಿದ್ರಲ್ಲಿ ನಾವು ಎಷ್ಟೋ ನಾವು ನಮಗೋಸ್ಕರ ನಾವೇನೂ ಇಟ್ಕೊಳ್ಳಿಲ್ಲ, ಸಮಾಜಕ್ಕೆ ನಾವು ಕೊಟ್ಟಿದ್ದೇವೆ. ನಾನಾದರೂ ಅಷ್ಟೇ. ಅವರು ಕೊಟ್ಟದ್ದು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ನಮ್ಗೆ ಊಹಿಸಲಾಗದ. ಅವರು ಕೊಡ್ತಿರೋ ಒಂದು ಭಾಗ ಅದು ಎಷ್ಟು ಜನರಿಗೆ ಎಷ್ಟು ಉಪಕಾರ ಆಗಿದೆ, ಅದು ನಾವು ಕಣ್ಣಾರೆ ನೋಡಿದವರು. ಅದು ಅವ್ರ ಜೊತೆ ಅಷ್ಟೊಂದು ಅವರ ಏನೋ ದೇವರು ನಮ್ಗೆ ಅನುಗ್ರಹ ಕೊಟ್ಟಿದ್ದಾರೆ. ಅವ್ರದ್ದು ಖಜಾಂಚಿ ಆಗುವಂಥ ಏನೋ ಅವ್ರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸ ನಾವು ಯಾವಾಗಲೂ ಇಟ್ಕೊಳ್ಬೇಕು. ವಿಶ್ವಾಸ ದ್ರೋಹ ಆಗದಾಗೆ ಖಂಡಿತವಾಗಿ ನಡ್ಕೊಳ್ಬೇಕು. ಓಕೆ ಸರ್. ಇನ್ನೊಂದು ಹೇಳಬೇಕಿದ್ರೆ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ನೀವು ಕೋಶಾಧಿಕಾರಿಯಾಗಿ, ಕಾರ್ಯದರ್ಶಿಯಾಗಿ ಈ ಥರ ಒಂದು ಏನು ಕಾರ್ಯವನ್ನು ಮಾಡ್ತಾ ಇದ್ರಿ. ಮಧುರ ಕ್ಷೇತ್ರದಲ್ಲಿ ಕಾರ್ಯದರ್ಶಿಯಾಗಿ ನೀವು ಸೇವೆಯನ್ನು ಸಲ್ಲಿಸಿದ್ರಿ. ಈ ಒಂದು ಭಾಗ್ಯ ನಿಮಗೆ ಹೇಗೆ ಸಿಕ್ತು ಅಂತ ಹೇಳೋದು? ಮಧುರ ಕ್ಷೇತ್ರಕ್ಕೆ ನಾವು ನಿಜವಾಗಿ ನಮ್ಮ ದೂರ ಅದು 23-24 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ. ಮಧುರಿಗೆ ನಾವು ಹೇಗೆ ಸಂಪರ್ಕ ಅಂತ ಹೇಳಿದರೆ, ನನ್ನ ತಾಯಿದು ಮಾವ ಆಗ್ತಾರೆ ಯುಟಿಯಾಳವರು, ದಿವಂಗತ ಯುಟಿಯಾಳವರು ತಾಯಿಗೆ ಮಾವ ಆಗ್ತಾರೆ. ನನ್ನ ಅಜ್ಜನ ತಂಗಿ ಗಂಡವರು ಅವರು ಅದರ ಅಧ್ಯಕ್ಷ ಸ್ಥಾನ ತಗೊಳ್ಬೇಕಾದ್ರೆ ಇವಾಗ ನಮಗೆ ಅವ್ರು ಹೇಳಿದರು, ನೀನು ಕೂಡ ಬಾ. ಅವ್ರು ಮಂಗಳೂರಿಂದ ಬರ್ತಿದ್ರು, ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಒಂದು 10 ವರ್ಷದಿಂದ ನಾನು ಹೋಗ್ತಿದ್ದೆ. ಹಾಗೆ ಮಧುರನ ಸಂಪರ್ಕ ಆಯಿತು. ಜೀರ್ಣೋದ್ಧಾರದಲ್ಲಿ ನಾನು ಸದಸ್ಯ ಆಗಿದ್ದೆ. ಅದರ ನಂತರ ಬ್ರಹ್ಮಕಲಶ ಬರಬೇಕಿದ್ರೆ ನನ್ನನ್ನು ಕಾರ್ಯದರ್ಶಿ ಮಾಡಿದ್ರು. ಪಾಪ ಅವರು ಅಂದ್ರೆ ಮುಂಚೆ 10 ವರ್ಷದಿಂದಲೂ ಒಡನಾಟ ಇತ್ತು. ಅಲ್ಲಿ ಹೋಗ್ತಾ ಇದ್ದೆ, ಮತ್ತೆ ಕಲೆಕ್ಷನ್ಗೆ ಹೋಗ್ತಿದ್ದೆ. ಅವ್ರ ಜೊತೆ ಎಲ್ಲ ವಿಷಯದಲ್ಲಿ ನಾನಿದ್ದೆ. ಬ್ರಹ್ಮಕಲಶ ಸಮಿತಿ ಬರಬೇಕಿದ್ರೆ ನನ್ನನ್ನು ಕಾರ್ಯದರ್ಶಿ ಮಾಡಿಬಿಟ್ರು. ದೈವಶಾತ್ ಅವರು ತೀರ್ಕೊಂಡ್ರು. ಅದು ಕಾರ್ಯ ಆಯಿತು. ಅದರಲ್ಲಿ ಒಂದು ಮಾತು ನಾನು ಹೇಳ್ತೀನಿ, ಯಾಕೆಂದರೆ ಅದು ನಿಧಾನಗತಿ ಮಂದಗತಿಯಲ್ಲಿ ನಡೀತಿತ್ತು ಆ ಕೆಲಸ. ಯಾವಾಗ ಕನ್ಯಾನ ಸರ್ ಅದಕ್ಕೆ ಎಂಟ್ರಾದರು, ಅಂದರೆ ಅವರನ್ನು ಯಾವಾಗ ಯುಟಿಯಾಳವ್ರು ಕರ್ಕೊಂಡು ಬಂದು ಕ್ಷೇತ್ರದ ಅದರಂತ ಅದ್ರ ಸ್ಪೀಡೇ ಬೇರೆ. ಅದರ ಸ್ಪೀಡ್ ಅನ್ನೋ ನಿಧಾನಗತಿ ಇದ್ದದ್ದು ಅದು ಸ್ಪೀಡ್. ರಾಜಾಂಗಣ ಆಗಲಿ, ರಾಜಗೋಪುರ ಆಗಲಿ, ಮತ್ತು ಬೇರೆ ಎಲ್ಲ ಹೊರಗಿನ ಅಂಗನಕ್ಕೆ ಇದಾಕೋದು, ಮತ್ತು ಬ್ರಹ್ಮಕಲಶದಾಗ ಒಂದು ದೊಡ್ಡ ಮೊತ್ತವನ್ನು ಕೊಟ್ಟು ಆ ದೇವಸ್ಥಾನ ಇವತ್ತಿಗೂ ಒಂದು ಹೆಸರು ಬರಲಿಕ್ಕೆ ಕಾರಣ ಕನ್ಯಾನ ಸರ್. ಈಗ ಅದೆಲ್ಲರಿಗೂ ಗೊತ್ತಿದ್ದ ವಿಷಯ. ಅದನ್ನು ನಾವು ಈಗ ಒಂದು ಬ್ರ್ಯಾಂಡ್, ಅದು ನಮಗೆ ಈಗ ಬ್ರ್ಯಾಂಡ್ ಅಂದರೆ ಅದೇ ಕನ್ಯಾನ ಸರ್ ಅಂತಲೇ ಹೇಳ್ಬೋದು. ಅದೇ ಹಾಗೆ ನಾವು ಅದು ಬ್ರಹ್ಮಕಲಶದ ಕಾರ್ಯದರ್ಶಿಯಾಗಿ ಕೂಡ ಅಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಅವರು ಗೌರವಾಧ್ಯಕ್ಷರಾಗಿ ಸರ್ ಇದ್ದರು. ಒಳ್ಳೆ ಅಭೂತವಾಗಿ ಅದು ಯಶಸ್ವಿಗೆ ಕಾರಣ ಆಗಿದೆ. ಭಾಳ ಈಗ ಒಂದು ದಕ್ಷಿಣ ಭಾರತದಲ್ಲಿ ಒಂದು ಒಳ್ಳೆ ಕ್ಷೇತ್ರ ಆಗಿ ಮೂಡಿ ಬಂದಿದೆ. ಅದು ಸಮಾಧಾನ ಇದೆ. ಅಲ್ಲಿ ಕೆಲಸ ಮಾಡಿದ್ದು ಅದಂತ ಹೇಳಿದರೆ ಅದು ಯಾವತ್ತೂ ಅವಿಸ್ಮರಣೀಯ. ಅದು ಮರೀಲಿಕ್ಕೆ ಸಾಧ್ಯ. ದೊಡ್ಡ ಸಣ್ಣ ಏಜ್ನಲ್ಲಿ ಇದು ದೊಡ್ಡ ಹುದ್ದೆ ಕೊಟ್ಟಿದ್ದಾರೆ ಅವರು. ಅದಕ್ಕೋಸ್ಕರ ನಾನು ಯಾವತ್ತೂ ಚಿರಋಣಿಯಾಗಿರ್ತೀರ.
ಓಕೆ ಸರ್, ನೀವಾಗಲೇ ಹೇಳಿದ್ರಿ 10 ವರ್ಷದಿಂದ ಆ ಮಧುರ ಕ್ಷೇತ್ರದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದಾನೆ, ಆದರೆ ಮುಂಚೆ ಸದಸ್ಯನಾಗಿದ್ದೆ ಜೀರ್ಣೋದ್ಧಾರ ಸಮಿತಿಯಲ್ಲಿ, ನಂತರ ಕಾರ್ಯದರ್ಶಿ ಆದೆ ಅಂತ ಹೇಳಿದ್ರು ಬ್ರಹ್ಮಕಲಶದಲ್ಲಿ. ಈ ಸದಸ್ಯನಾಗಿರುವಾಗ ಮತ್ತು ಕಾರ್ಯದರ್ಶಿ ಆದಮೇಲೆ ನಿಮ್ಮ ಜವಾಬ್ದಾರಿ ಹೇಗೆ ದುಪ್ಪಟ್ಟಾಯಿತು ಆ್ಯಂಡ್ ಜವಾಬ್ದಾರಿ ಯಾವ ರೀತಿ ನೀವು ನಿಭಾಯಿಸ್ತಾ ಹೋದ್ರಿ ಅಂತ ಹೇಳಿದ್ರೆ? ಆವಾಗಲೂ ನಾನು ಯುಟಿ ಆಳ್ವರ ಜೊತೆ ಇದ್ದೆ. ಮತ್ತು ನಮಗೆ ಒಳ್ಳೆ ಸಂಪರ್ಕ ಅಂದರೆ ನಾನು ಮರೆಯಲಿಕ್ಕೆ ಆಗೋದು ಜಯದೇವ್ ಖಂಡಿಗೆ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಅವರು ಜೀರ್ಣೋದ್ಧಾರದ್ದು ಅವರು ನನ್ನನ್ನು ಆ್ಯಕ್ಚುಲಿ ಇವ ಆಗ್ಬೋದು, ಇವನು ಕೆಲಸ ಮಾಡ್ತಾನೆ ಅಂತೇಳಿ ನನಗೆ ಆ ಹುದ್ದೆಗೆ ಹಾಕಿದರು. ಅವರೊಂದು ವಿಶ್ವಾಸ ಇಟ್ಟು ನಮ್ಗೆ ಹುದ್ದೆ ಕೊಟ್ಟಿದ್ದಾರೆ. ಅದನ್ನು ನಾವು ಸಮರ್ಪಕವಾಗಿ ನಿರ್ವಹಿಸಬೇಕು ಅಂತ ನಾನು ಅದು ಬಿಟ್ಟು ನಾವು ಅದಕ್ಕೆ ಎಲ್ಲ ಸಮರ್ಪಣೆ ಮಾಡಿ ನಾವು ಒಂದು ಸಾಧಾರಣ ಲಾಸ್ಟ್ 2 ತಿಂಗಳು ನಾವು ಅಲ್ಲೇ ಇದ್ವಿ. ಮತ್ತು ಎಲ್ಲ ವಿಷಯದಲ್ಲಿ ಅವರು ಖಂಡಿಗೆ ಸರ್ ಏನಿದ್ರು ನಮ್ಮ ಹತ್ರ ಒಂದು ಹೇಳ್ತಿದ್ರು, ನಾವು ಅವರ ಅಭಿಪ್ರಾಯ ತಗೊಳ್ತಿದ್ವಿ. ಅದು ಮಧುರ ಅಂದರೆ ಅದು ಸಣ್ಣ ಕ್ಷೇತ್ರ ಅಲ್ಲ, ಬಹಳ ದೊಡ್ಡವಾದ ಕ್ಷೇತ್ರ. ಮತ್ತು ಭಕ್ತರ ಸಂಖ್ಯೆ ಹಾಗೆ ಇದು ಅದು ಹಾಗೆ. ಮತ್ತು ಕನ್ಯಾನ ಸರ್ ಅದಕ್ಕೆ ಬಂದಮೇಲೆ ಅದಕ್ಕೆ ಗಜ ಆನೆ ಬಾಲ ಸಿಕ್ಕಿದೆ. ಅದು ಬಂದಮೇಲೆ ನಮ್ಮ ಕೆಲಸಗಳು ಜಾಸ್ತಿ ಆಯಿತು, ಅಭಿವೃದ್ಧಿಯೂ ಆಯಿತು. ಈಗ ಒಂದು ಒಳ್ಳೆಯ ಸ್ಥಾನದಲ್ಲಿ ಅದು ನಿಂತಿದೆ. ಅದಕ್ಕೆ ಜಯದೇವ ಖಂಡಿಗೆ ಅವರು ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸ, ಅವರು ಕಾರ್ಯದರ್ಶಿಯಾಗಿ ಮಾಡ್ತಾರೆ ಅಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇನೋ ಅದು ಸಹ ಅದು ಗಾಡ್ ಗಿಫ್ಟೇ. ಇಲ್ಲದ್ರೆ ನಾವು ಅಲ್ಲೋ ಕೆಲಸ ಮಾಡಲಿಕ್ಕಿಲ್ಲ. ಅದೇನೋ ದೇವರೊಂದು ನಮಗೆ ಅನುಗ್ರಹ ಕೊಟ್ಟಿದ್ದಾರೆ. ಅವರ ಅನುಗ್ರಹ ಎಲ್ಲರಿಗೂ ಬೇಕು, ಎಲ್ಲರಿಗೂ ಇರಲಿ ಅಂತ ನಾನು ಹೇಳ್ತೇನೆ. ಅವರು ಓಕೆ ಸರ್, ಓಕೆ. ಸೊ ಒಂದಷ್ಟು ಮಾತುಕತೆಗಳನ್ನೇ ಮಾಡಿದ್ವಿ, ಆದರೆ ನಿಮ್ಮ ಬಾಲ್ಯ ಜೀವನವನ್ನೇ ಕೇಳಬೇಕಿತ್ತು ನಾನು. ಮೊದಲನೇದಾಗಿ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು, ನಿಮ್ಮ ತಂದೆ ತಾಯಿಯ ಬಗ್ಗೆ ಹೇಳೋದಾದರೆ? ಬಾಲ್ಯ ಜೀವನ ನಾವೆಲ್ಲ ಹುಟ್ಟಿದ್ದಲ್ಲ ಮಂಜೇಶ್ವರದಲ್ಲಿ. ನನ್ನ 5ನೇ ಕ್ಲಾಸ್ನವರೆಗೆ ನಾನು ಉದಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಇತ್ತು, ಅಲ್ಲೂ 4ನೇ ಕ್ಲಾಸ್ವರೆಗೆ. ಅದರ ನಂತರ ನನ್ನ ಅಣ್ಣ ಇಲ್ಲಿ ಮಂಗಳೂರಿನಲ್ಲಿ ಕರೀತಿದ್ರು, ಅಲ್ಲಿಂದ ನನ್ನನ್ನು ಕೂಡ ಇಲ್ಲಿ ಮಿಲಾಗ್ರಿಸ್ಸಿಗೆ ಬಂದೆ ನಾನು. ಮಿಲಾಗ್ರಿಸ್ಸಿಗೆ ನನಗಂದ್ರೆ 93ರಿಂದ ಮಂಗಳೂರು ಟಚ್. ನಾನು 5th ಸ್ಟ್ಯಾಂಡರ್ಡ್ಗೆ ಮಂಗಳೂರಿಗೆ ಬಂದಿದ್ದೆ. ಅಲ್ಲಿಂದ ಮಿಲಾಗ್ರಿಸ್ ನಂದು 10th PUC ನಾನು ರಾಮಕೃಷ್ಣ. ಈ PUCಗೆ ನಾನು ಹೋದ್ಮೇಲೆ ನನಗೆ ಬಣ್ಣ ಸಂಘದ ನಿಕಟವಾದ ಸಂಪರ್ಕ ಒಂದು ಬಣ್ಸ್ ಹಾಸ್ಟೆಲ್ ರಾಮಕೃಷ್ಣದಲ್ಲಿ ಕಲ್ತು ನಾನು. ಓಕೆ, ನೀವು ಹಾಗಿದ್ರೆ PUCಯಲ್ಲೇ ಬಣ್ಣ ಸಂಘಕ್ಕೆ ಜಾಯ್ನ್ ಆಗಿದ್ದೀನಿ. ತುಂಬಾ ಬೇಗ ಜಾಯ್ನ್ ಆದ್ರೆ. ಬಣ್ಣ ಸಂಘದಲ್ಲಿ ನಾನು ಫಸ್ಟಿಗೆ ನಾನು ನೆನಪಿಸ್ತೇನೆ ಅಂದರೆ, ಫಸ್ಟಿಗೆ ನಾವು ರಿಜಿಸ್ಟ್ರೇಷನ್ ಈ ಮಹಾಸಭೆ ಆಗುವಾಗ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ನಾವು ರಿಜಿಸ್ಟ್ರೇಷನ್ಗೆ ಕೂತ್ಕೊಳ್ಳೋದು, ಮಕ್ಕಳನ್ನೆಲ್ಲ ಕೂರಿಸ್ತಿದ್ರು. ಅಲ್ಲಿಂದ ಹಂತ ಆಗಿ ಸ್ಟೇಜ್ ಕಮಿಟಿ ಹಾಗೆ ಬಂದು 2002ರಲ್ಲಿ ವಿಶ್ವ ಬಂಟರ ಸಮ್ಮೇಳನ ಆಗಿತ್ತು. ಆಗ ನಾನು ಸದಾನಂದ ಶೆಟ್ಟರ ಗರಡಿಯಲ್ಲಿ ಪಳಗಿದ ಆವಾಗ ಮಾತೃ ಸಂಘದ ಅಧ್ಯಕ್ಷರಾಗಿದ್ದರು. ಅವರು ನಮಗೆ ಸಾಂಸ್ಕೃತಿಕ ಸಮಿತಿಯ ಒಂದು ಸಣ್ಣ, ನಾವು ಹುಡುಗರಲ್ಲ ಓಡಾಡ್ತಾರೆ ಅಂತೇಳಿ ನಮ್ಗೆ ಸ್ವಲ್ಪ ಜವಾಬ್ದಾರಿ ಕೊಟ್ಟಿದ್ರು. ಅಲ್ಲಿಂದ ಈ ಬಣ್ಣ ಸಂಘ ಜರ್ನಿ ಸ್ಟಾರ್ಟ್ ಆಗಿ ಬಣ್ಣ ಸಂಘದ ವಿವಿಧ ಕಾರ್ಯಕ್ರಮ ಆಗುವಾಗ ನಮ್ಮನ್ನು ಕರೀತಾರೆ ಅಂತ. ಈಗ ಒಂದು 12 ವರ್ಷದಿಂದ ಮಾತೃ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರೇ, ಓಲ್ಡ್ ಬಣ್ಸ್ ಇದು ಸಹ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದೆ. ಹಾಗೆ ಒಂದೊಂದು ಹಂತವಾಗಿ ಬಣ್ಣ ಸಂಘದಲ್ಲಿ ಬೇರೆ ಪೋಸ್ಟಿಗೆ ಬಂದದ್ದು. ಅದು ಸಹ ಎನಿಸದೆ ಬಂದ ಭಾಗ್ಯ. ಸೊ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಯಾವುದಾದ್ರೂ ಅಂದರೆ ಈಗ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಈ ಥರ ಕಲ್ಚರಲ್ ಆಕ್ಟಿವಿಟೀಸ್ಗೆ ಸೇರಿದ್ದು? ಚೈಲ್ಡ್ಹುಡ್ಡಲ್ಲಿ ನಾನು ಒಳ್ಳೆ ಕ್ರಿಕೆಟ್ ಪ್ಲೇಯರ್. ಸ್ಪೋರ್ಟ್ಸಲ್ಲಿ ನೀವು? ನಮ್ಮದು ಒಂದು ಟೀಮ್ ಇತ್ತು, ನಮ್ಮದು ಮನೆ ಹತ್ರ ಬಲ್ಲಂಗುಡಿಯಲ್ಲಿ ಫ್ರೆಂಡ್ ಸರ್ಕಲ್ ಅಂತ. ಅದು ಮೈನ್ ಕ್ರಿಕೆಟರ್. ಒಂದು 2-3 ಸಲ ಬೆಸ್ಟ್ ಬ್ಯಾಟ್ಸ್ಮನ್ ಎಲ್ಲ ಸಿಕ್ಕಿದೆ ನಮಗೆ. ಕ್ರಿಕೆಟ್ ಆಡೋದು ಒಂದು ಹುಚ್ಚಿತ್ತು, ಮತ್ತು ವಾಲಿಬಾಲ್ ಆಡ್ತಿದ್ದೆ. ಸ್ಪೋರ್ಟ್ಸಲ್ಲಿ. ಅದರ ನಂತರ ಸಾಂಸ್ಕೃತಿಕದಲ್ಲಿ ನನಗೆ ಯಕ್ಷಗಾನ ತುಂಬ ಇಷ್ಟ. ತುಂಬ ಇಷ್ಟ. ನಾನು ಕಟೀಲಿದ್ದು ದೇವಿ ಮಹಾತ್ಮೆ ಬಿಡುವುದೇ ಇಲ್ಲ, ಇವಾಗಲೂ ನೋಡ್ತೀನಿ. ಕಟೀಲಿನ ದೇವಿ ಮಹಾತ್ಮೆ, ಯಾಕಂದರೆ ಕಟೀಲ್ ಮೇಳದ ಒಂದು ಯಜಮಾನರೊಟ್ಟಿಗೆ ಒಳ್ಳೆ ಫ್ರೆಂಡ್ಶಿಪ್ ಎಲ್ಲ ನನಗಿತ್ತು. ಆಟೋದಲ್ಲಿಗೆ ಹೋಗ್ತಾ ಇದ್ದೆ ನಾನು. ಕಟೀಲ್ ಮೇಳದ್ದು ದೇವಿ ಮಹಾತ್ಮೆ ಉಂಟು ಅಂತ ಹೇಳಿದ್ರೆ ಬಾಕಿ ನೋಡ್ಕೊಂಡು ಅದು ಯಕ್ಷಗಾನ. ಯಾಕಂದರೆ ನಮ್ಮ ತಂದೆಯವರು ಸಹ ಯಕ್ಷಗಾನ ಹವ್ಯಾಸಿ, ಅವರು ತಾಳಮದ್ಲೆ ಅದೆಲ್ಲ ಮಾಡ್ತಿರ್ತಾರೆ. ಹಾಗೆ ಯಕ್ಷಗಾನದ್ದು ತುಂಬ ನಮಗೆ ಆಸಕ್ತಿ ಅದರ. ಮತ್ತು ನಾಟಕದಲ್ಲಿ ನಾನು ತುಂಬ ನಾಟಕದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾಟಕದಲ್ಲಿ ಮಾಡಿದ್ದೀನಿ.
ಕಾಲೇಜಿನಲ್ಲಿ ನನಗೆ ಬೆಸ್ಟ್ ನಾಟಕ ಅಂದ್ರೆ ನೀವು ಅಂದ್ರೆ ಬಣ್ಣ ಸಂಘದಲ್ಲೇ ಇಲ್ಲ ನಮ್ಮದು ಹೇಳಿದಲ್ಲ, ನಮ್ಮದು ಸ್ಪೋರ್ಟ್ಸ್ ಕ್ಲಬ್ ಇದೆ ಗೆಳೆಯರ ಬಳಗ, ಬಲ್ಲವನಹಳ್ಳಿ ಸ್ಪೋರ್ಟ್ಸ್. ಅಲ್ಲಿ ನಾವು ವರ್ಷವಾದೊಂದು ಜಾತ್ರೆ ಆಗುತ್ತೆ, ನಾಟಕ ಆಗುತ್ತೆ, ಅಲ್ಲಿ ನಾಟಕದಲ್ಲಿ ಮಾಡ್ತಿದ್ವಿ. ಮತ್ತು ಕಾಲೇಜ್ನಲ್ಲಿ ನಾಟಕ ಮಾಡ್ತಿದ್ವಿ, ವೆರೈಟಿ ಶೋ, ವೆರೈಟಿಯಲ್ಲಿ ಅದೆಲ್ಲ ನಾಟಕ ಇದರಲ್ಲಿ ಮಾಡ್ತಿದ್ವಿ. ಹಾಗೆ ಕಲ್ಚರಲ್ಲಿ ಮತ್ತು ಸ್ಪೋರ್ಟ್ಸ್ ಇದೆ ಇದರಲ್ಲಿ ಹಾಬಿ. ಮತ್ತು ಆಗ ತಂದೆಯವರಿಗೆ ಸ್ವಲ್ಪ ಯಕ್ಷಗಾನ ಇತ್ತು, ಅವರಾಗೆ ಅವರಿಂದ ಸ್ವಲ್ಪ ನಮಗೆ ತಂದೆಯವರಿಂದ ಬಂದಿದೆ. ಸೊ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಕಲಿಕೆಯ ಜೊತೆ ಈ ಒಂದು ಸ್ಪೋರ್ಟ್ಸ್ ಅದೇ ಆಗ ಚಿಕ್ಕದಿರಬೇಕಿದ್ರು ನಾನು ಈ ದೇಹಿಮತ್ ಆಟ ಆಗ್ತಿತ್ತು ನಮ್ಮ ಭಾಗದಲ್ಲಿ, ಕಟೀಲ್ ಅದೆಲ್ಲ ರಾತ್ರಿ ಹೋದ್ರೆ ಬೆಳಿಗ್ಗೆ ತನಕ ನೋಡ್ತಿದ್ದೆ. ಅವಾಗ ಅದರ ಕ್ರೇಜ್ ಈಗಲೂ ಅದೇ ಕ್ರೇಜ್ ಅಲ್ಲಿ ಯಕ್ಷಗಾನದ ಮೇಲೆ ಇದೆ. ಮತ್ತೆ ಕಾಲೇಜ್ನಲ್ಲಿ ಸಹ ನಮ್ಮ SGM ಅಲ್ಲಿ ಯಕ್ಷೋತ್ಸವ ಆಗ್ತಿತ್ತು, ಆವಾಗ ಸಹ ನಾವು ಅದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ. ಸೊ ನಿಮ್ಮ ಈ ಎಲ್ಲ ಒಂದು ಜರ್ನಿಗೆ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿದೆ ಸರ್? ನಮ್ಮ ತಾಯಿ ತಂದೆಗೆ ಒಂದು ದೊಡ್ಡ ಲಾಯರ್ ಆಗಬೇಕು ಅಂತಿತ್ತು, ಕನಸಿತ್ತು, ಅದಾಗಲಿಲ್ಲ. ಅದೊಂದು ಸ್ವಲ್ಪ ಬೇಜಾರು. ಅವರು ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ ನಿಮ್ಮ ಹತ್ರ? ಹಂಚ್ಕೊಟ್ಟಿದ್ದಾರೆ. ಆದರೆ ಏನು ಮಾಡೋದು ಈಗ ಫಸ್ಟಿಗೆ, ಯಾಕಂದರೆ ನನ್ನ ದೊಡ್ಡ ಮಗ ಡಾಕ್ಟ್ರ್ ಅಲ್ಲ, ನನ್ನ ಅಣ್ಣ ಡಾಕ್ಟ್ರ್ ಆದರು, ಡಾಕ್ಟ್ರ್ MBA ಸಮಾಜ ಸ್ವಲ್ಪ ಕೊರಗಿತ್ತು. ಈಗ ಸ್ವಲ್ಪ ಸರಿಯಾಗಿದ್ದಾರೆ. ಹೆಂಡತಿ ಫಸ್ಟಿಗೆ ಬೈತಿದ್ದು ಅದು ಎಂತ ಇದು ಈಗ ಸ್ವಲ್ಪ ಸಹಕಾರ ತೊಂದರೆ ಇಲ್ಲ ಕೊಡ್ತಾರೆ. ಅಫ್ಕೋರ್ಸ್ ಮನೆಯವ್ರ ಸಹಕಾರ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಖಂಡಿತವಾಗಿ. ಒಂದು ಮಾತು ಹೇಳ್ತಾರೆ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಹೇಳಿ. ಈ ಮಾತು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಆಡಿದ್ದಾರೆ? ನಮ್ಮ ಮನೆ ಕೆಲಸಕ್ಕೆ ಇವರು ಸಿಕ್ಕುದೇ ಇಲ್ಲ, ಬೇರೆಯವರದಾದ್ರೆ ಬೇಗ ಹೋಗ್ತಾರೆ ಅಂತ ಹೇಳ್ತಾರೆ. ಅದು ತುಂಬಾ ಸಲ ಕೇಳಿದ್ದಾರೆ, ಅದು ಹೇಳಲಿಕ್ಕೆ ತುಂಬಾ ಸಲ ಕೇಳಿದೆ ಅದನ್ನ, ಅಂತ ಮಾತುಗಳು ಕೇಳಿದೆ. ಸೊ ಆ ಥರ ಮಾತುಗಳೆಲ್ಲ ಬಂದಾಗ ನೀವು ಯಾವ ಥರ ರಿಯಾಕ್ಟ್ ಮಾಡ್ತಿದ್ರಿ ಸರ್? ಫಸ್ಟಿಗೆ ಸ್ವಲ್ಪ ಬೇಜಾರಾಗ್ತಿತ್ತು, ಮತ್ತೆ ಮತ್ತೆ ಅದು ರೂಢಿಯಾಗಿ ಹೋಯ್ತು. ನಾನು ಕೇಳಿದೆ. ಹೆಂಡತಿ ಆ್ಯಕ್ಚುಲಿ ನಾವು ಸಂಬಂಧದೊಳಗೆ ಮದುವೆ ಆಗಿದ್ದು ನಾನು. ನಿಮ್ಮ ಫ್ಯಾಮಿಲಿ ಅಂದರೆ ಅವಳು ನಾನು ಕಲಿತಿರ್ಬೇಕಾದ್ರೆ ಇಲ್ಲಿದ್ಲು, ಮಂಗಳೂರಲ್ಲಿದ್ದರು. ಅವಳು ಫಸ್ಟಿಗೆ ಇದು ಸಮಾಜ ಸೇವೆ ಸ್ವಲ್ಪ ಅಂತ ಹೇಳಿದ್ರೆ ಇರಿಟೇಷನ್ ಆಗ್ತಿತ್ತು. ಮತ್ತೆ ಮತ್ತೆ ಅವಳು ಹೊಂದ್ಕೊಂಡ್ಲು ಅದಕ್ಕೆ. ಇದು ಈಗ ಹೇಳ್ತಾಳೆ, ಯಾರಾದರೂ ಹೋಗಿ ಬನ್ನಿ ಅಂತ, ಹಾಗೆ ತೊಂದರೆ ಇಲ್ಲ ಹೋಗ್ಬಂದು. ಮಗಳಿಗೆ ಸ್ವಲ್ಪ ಬೇಜಾರು, ನನ್ನನ್ನೆಲ್ಲ ಕರ್ಕೊಂಡು ಹೋಗೋದಿಲ್ಲ, ನೀವು ಸಿಗೋದಿಲ್ಲ, ಕರ್ಕೊಂಡು ಹೋಗೋದಿಲ್ಲ ಎಲ್ಲಿಗೂ, ಖಾಲಿ ಮಂಗಳೂರಿಗೆ ಕರ್ಕೊಂಡು ಹೋಗ್ತೀರಾ. 4th ಸ್ಟ್ಯಾಂಡರ್ಡಲ್ಲಿ ಇದ್ದಾಳೆ ಈಗ. ಅದೇ ಮತ್ತೆ ಅದು ಟೈಮ್ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮಂದಿಗೆ. ಎಲ್ಲ ಕೆಲಸದ ಒತ್ತಡ ಕೂಡ ನೋಡ್ಕೊಳ್ಬೇಕು, ಪೊಲಿಟಿಕ್ಸು ಎಲ್ಲ ಕೂಡ ನೋಡ್ಕೊಳ್ಬೇಕು. ಹಾಗಾಗಿ ಮನೆಯವರಿಗೆ ಟೈಮ್ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಗ್ಲೇ ಹೇಳಿದ್ರಿ, ನನಗೆ ರಾಜಕೀಯಕ್ಕೆ ಹೋಗಬೇಕು ಅಂತ ಹೇಳಿ ತುಂಬ ಆಸಕ್ತಿ ಇತ್ತು ಅಂತ ಹೇಳಿ ಕಾನೂನನ್ನು ಕಲಿತೆ ಅಂತ ಹೇಳಿ. ಸೊ ಈ ಕಾನೂನನ್ನು ಕಲ್ತಿದ್ರಿಂದ ಈ ರಾಜಕೀಯಕ್ಕೆ ಹೋಗುವಂತಹ ಏನಾದರೂ ಸಾಧ್ಯತೆಗಳು ಇದೆಯಾ? ರಾಜಕೀಯಕ್ಕೆ ಹೋಗಬೇಕು ಅಂತಲೇ ಸಾಧಾರಣ ಕಾನೂನು ಅಂತ ಹೇಳಿದೆ ನಾನು. ರಾಜಕೀಯಕ್ಕೆ ಹೋಗಿದ್ದೆ. ಕಲ್ಸಲ ಓಟಿಗೆ ನಾನು ಪಂಚಾಯತ್ ಎಲೆಕ್ಷನ್ಸಿಗೆ ಕಂಟೆಸ್ಟ್ ಮಾಡಿದ್ದೆ. ಚಿಕ್ಕ ಒಟ್ಟಿಗೆ ನಾನು ಸೋತೆ, ನಿರಾಶೆ ಆಗಲಿಲ್ಲ. ಇನ್ನೊಮ್ಮೆ ಟ್ರೈ ಮಾಡುವ ಅಂತ. ಈ ಸಲ ವಾಪಸ್ ನಿಲ್ಬೇಕು ಅಂತ ಉಂಟು. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ವೋಟ್ ಬರುತ್ತೆ. ಎಲ್ಲಾದರೂ ಪಕ್ಷ ಅವಕಾಶ ಕೊಟ್ಟರೆ ಖಂಡಿತವಾಗಿ ನಿಲ್ತೀರಾ? ಸೊ ರಾಜಕೀಯ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಯಾಕೆ ಬೇಕು ಅಂತ ನೀವು ಹೇಳೋದು? ಚಿಕ್ಕದಿಂದ ಅದೊಂದು ನಂಗೊಂದು ಅಭ್ಯಾಸ, ಕನಸಿತ್ತು. ನಾವು ರಜಾ ಟೈಮ್ನಲ್ಲಿ, ನಂದು ತಾಯಿ ಮನೆ ಕುಂದಾಪುರ, ನನ್ನ ಅಜ್ಜನ ತಮ್ಮ ಒಬ್ಬರು ರಾಜಕೀಯ ವ್ಯಕ್ತಿಯಾಗಿದ್ದರು. ಅವ್ರ ಮನೆಗೆಲ್ಲ ರಾಜಕೀಯದವ್ರು ಬರ್ತಿದ್ರು, ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು. ಅದನ್ನು ಅವ್ರನ್ನ ನೋಡುವಾಗೆಲ್ಲ ನಾವು ಆಗಬೇಕು. ಚಿಕ್ಕದಿಂದ ನಾವೊಂದು 5-6ನೇ ಕ್ಲಾಸಲ್ಲಿರುವಾಗ ಅದು ಆಸೆ ಇರುತ್ತಲ್ಲ, ಅವ್ರನ್ನೆಲ್ಲ ನೋಡಬೇಕಾದ್ರೆ. ಹಾಗೆ ಒಂದು ಆಸೆ, ಅದೇ ಒಂದು ಆಸೆ ಇತ್ತು. ನಾನು ಕ್ಲಾಸ್ನಲ್ಲೂ ಕೂಡ ಕ್ಲಾಸ್ ರೆಪ್ ಆಗಿ ತುಂಬ ಸಲ, ಮತ್ತು ಕಲ್ಚರಲ್ ಸೆಕ್ರೆಟರಿ ಆಗಿ ಲಾ ಕಾಲೇಜ್ನಲ್ಲೂ ಕಲ್ಚರಲ್ ಸೆಕ್ರೆಟರಿ ಆಗಿದ್ದೆ. PUCಯಲ್ಲಿ ಕೂಡ ನಾನು
ಕಲ್ಚರಲ್ ಸೆಕ್ರೆಟರಿ ಆಗಿದ್ದೆ. ಹಾಗೆ ಕಾಲೇಜ್ ಜೀವನದಲ್ಲಿ ನಾನು ಇದು ಯಾವುದು ಎಲ್ಲ ಎಲೆಕ್ಷನ್ಸ್ಗಳಿಗೆ ನಿಂತು ವಿನ್ ಆದವರು. ಸೊ ಇನ್ನೊಂದು ಮಾತು ಕೇಳಬೇಕು ಅಂತ ಹೇಳಿದರೆ, ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಇದ್ದವರೆಲ್ಲ ಈಗ ರಾಜಕೀಯದಲ್ಲಿದ್ದಾರೆ ಅನ್ನುವಂತಹ ವಿಷಯನ ಕೇಳಪಟ್ಟೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ನನ್ನ ಸರೌಂಡಿಂಗ್ಸಲ್ಲಿದ್ದರೆ ಈಗ ಮಾನ್ಯ ಸಂಸದರು ಬ್ರಿಜೇಶ್ ಚೌಟ್ರು ನಾನು ಮಿಲಾಗ್ರಿಸ್ನಲ್ಲಿರಬೇಕಾದ್ರೆ 1 ಕ್ಲಾಸ್ ಮುಂಚೆ ಇದ್ದರು. ಆವಾಗಲೇ ನನಗೆ ಅವ್ರ ಸಂಪರ್ಕ. ಸೀನಿಯರ್ ಆಗಿದೆ, 1 ಕ್ಲಾಸ್ ಸೀನಿಯರ್ ಆಗಿದ್ರು. ಅದ ನಂತರ ಅವ್ರು LOCSಲ್ಲಿ ಅವ್ರದ್ದು PUC ಮಾಡಿ ಅವರು ಆರ್ಮಿಗೆ ಹೋದರು. ಅನಂತರ ಅವ್ರು ಬಂದ ಮೇಲೆ ಕೂಡ ಈಗ ಅವರು ನಮಗೆ ಒಳ್ಳೆ ಸಂಪರ್ಕ. ಅಂದರೆ ಅವರು ಕಂಬಳ ಮಾಡ್ತಿದ್ರು, ಆಗೆಲ್ಲ ನಮ್ಗೆ ಒಳ್ಳೆಯದು ಸಂಪರ್ಕ. ಕಂಬಳದ ಸ್ವಲ್ಪ ಹುಚ್ಚಿದೆ ನಮಗೆ, ಕೋಣೆಗಳು ಕಟ್ಟಬೇಕು ಅದೆಲ್ಲ ಆಸೆ ಇತ್ತು. ಅದೆಲ್ಲ ನಮ್ಮಿಂದ ಈಗ ಅಸಾಧ್ಯ ಆದ ವಿಷಯ. ಹಾಗೆ ಅವರು ಬ್ರಿಜೇಶ್ ಚೌಟ್ರು ನನ್ನ ಸೀನಿಯರು. ಹಾಗೆ ಲಾ ಕಾಲೇಜಲ್ಲಿ ಇರಬೇಕಿದ್ರೆ ಹರೀಶ್ ಪುಂಜರು, ನಮ್ಮದು ಹರೀಶ್ ಪುಂಜರು ಇದ್ರು, ಬೆಳ್ತಂಗಡಿ ಶಾಸಕರು. ಅವ್ರ ಜೊತೆ ಒಳ್ಳೆ ಸಂಪರ್ಕ ಇತ್ತು. ಹಾಗೆ ಮಿಥುನ್ ರೈ ಅವರು ಈಗ ಒಳ್ಳೆಯ ರಾಜಕಾರಣಿಯವರು, ಆತ್ಮೀಯ ಮಿತ್ರರು ಕೂಡ ಅವರು ನನಗೆ. ಅವ್ರು ಈಗಲೂ ಒಳ್ಳೆ ಸಂಪರ್ಕದಲ್ಲಿದ್ದಾರೆ. ಅವರು ನಮ್ಮ ಕಾಲೇಜ್ SDM ಅಲ್ಲಿ ನಾವು ಒಟ್ಟಿಗೆ ಮಾತ್ರ BBM ಮಾಡ್ತಿದ್ರು, ಆದರೆ ಆಗರಲ್ಲಿ ನಾವು ಒಟ್ಟಿಗೆ ಇದ್ವಿ. ಹಾಗೆ ಬೇರೆ ಕೆಲವರು ಇದ್ದಾರೆ. ಕೇರಳದಲ್ಲಿ ಕೆಲವು ರಾಜಕಾರಣಿಯರಿದ್ದಾರೆ, ಅವರೆಲ್ಲ ನಮ್ಮ ಲಾ ಕಾಲೇಜಲ್ಲಿ ಕಲ್ತವರು. ತುಂಬ ಜನ ರಾಜಕೀಯ ಸರೌಂಡಿಂಗ್ಸ್ ಅವರು ನಿಮ್ಮ ಜೊತೆ ತುಂಬ ಜನ ಇದ್ದಾರೆ. ಎಲ್ಲರೂ ಒಳ್ಳೆ ಸಂಪರ್ಕದಲ್ಲಿದ್ದಾರೆ. ಲಾ ಕಾಲೇಜ್ SDM ಅಲ್ಲಿ ಲಾ ಮಾಡಿದವರು ಹೆಚ್ಚಿನವರೆಲ್ಲ ರಾಜಕೀಯದಲ್ಲಿದ್ದಾರೆ. ಈಗ ತುಂಬ 2-3 ಕಾರ್ಪೊರೇಟರ್ಸ್ ಎಲ್ಲ ನಮ್ಮ ಲಾ ಕಾಲೇಜಲ್ಲಿ ಇದ್ದವರು. ಓಕೆ ಸರ್. ಆಗಲೇ ನೀವು ಬಂಡ್ ಸಂಘದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಿದರೆ, ಚಿಕ್ಕ ವಯಸ್ಸಲ್ಲಿ ನಾನು ಬಂಡ್ ಸಂಘಕ್ಕೆ ನಾನು ಜಾಯ್ನ್ ಆದೆ, ಕೆಲವೊಂದಷ್ಟು ಜವಾಬ್ದಾರಿಗಳನ್ನು ನನಗೆ ಕೊಟ್ಟರು ಅಂತ ಹೇಳಿ. ಸೊ ಬಂಡ್ ಸಂಘದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಆ್ಯಂಡ್ ಅದ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಬಂಡ್ ಸಂಘ ನಾನು ಹೇಳಿದೆಲ್ಲ, ಚಿಕ್ಕದಿರುವಾಗ ನಮ್ಮನ್ನು ಇದೆ ಈ ಕೆಲಸಗಳಿಗೆ ನಾವು ಸ್ಟೂಡೆಂಟ್ಸ್ ಅಲ್ಲ, ಈ ಸಣ್ಣ ರಿಜಿಸ್ಟ್ರೇಷನ್ ಆಗಲಿ, ಮೊಮೆಂಟು ತಗೊಂಡು ಬರೋದು ಒಳಗೆ ಸ್ಟೇಜ್ನಲ್ಲಿ, ಬ್ಯಾಕ್ ಸ್ಟೇಜ್ನಲ್ಲಿ ಹಾಗೆ ಮಾಡಿ. ಮತ್ತು ನನ್ನನ್ನು ಮೇಯ್ನಾಗಿ ಬಂಡ್ ಸಂಘದಲ್ಲಿ ಪುಷ್ ಮಾಡಿದವರು ಸದಾನಂದ ಶೆಟ್ಟರು. ಅಂದರೆ ಅವರು ಚಾನ್ಸ್ ಕೊಟ್ಟಿದ್ದು ನನಗೆ ಫಸ್ಟ್ ವರ್ಲ್ಡ್ ಬಂಡ್ಸ್ಗೆ ಆಗುವಾಗ, PUC ಆಗ ನಾನು. ಅವರು ಸಹ ನಮ್ಮನ್ನು ಕಲ್ಚರಲ್ ಇದರಲ್ಲಿ ಮತ್ತು ಯಾವ್ದು ಬೇಕು ಜವಾಬ್ದಾರಿ ನೀವು ಅಷ್ಟೇ ಮಾಡ್ಕೊಳ್ಳಿ, ಮುಕ್ತ ಜವಾಬ್ದಾರಿ ಕೊಟ್ಟದ್ದು ಅವರು. ಅಲ್ಲಂತರ ಅಲ್ಲಿಂದ ಈ ಬಂಡ್ ಸಂಘ ಜರ್ನಿ ಸ್ಟಾರ್ಟ್ ಆಯಿತು. ನಾನು ಮತ್ತೆ ಬಂದು ಈಗ ಬಂಡ್ ಸಂಘದಲ್ಲಿ ನಾನು ಕೆಲವು ಸಲ ನಾನು ತಿರಸ್ಕಾರ ಮಾಡಿ, ಅವ ಜೂನಿಯರ್, ಈ ಏಜಿಗೆ ಯಾಕೆ ಅವನಿಗೆ ದೊಡ್ಡ ಸ್ಥಾನ ಕೊಡೋದು ಅಂತೆಲ್ಲ ಹಾಗೆಲ್ಲ ಬಂದಿತ್ತು. ಈಗೆಲ್ಲ ಒಂದು 10-15 ವರ್ಷ ಹಿಂದೆ ನಾನು ಈ ಇದಕ್ಕೆಲ್ಲ ಕಂಟೆಸ್ಟ್ ಇದಕ್ಕೆ ಓಡುವಾಗ ಅವ ಜೂನಿಯರ್, ಚಿಕ್ಕ ವಯಸ್ಸಿನಾಗೆ. ನಾನೊಂದು ಮಾತು ಹೇಳ್ತೀನಿ, ಯಾಕಂದರೆ ಜೂನಿಯರ್ ಸೀನಿಯರ್ ವಿಷಯ ಅಲ್ಲ, ಯಾರು ಕೆಲಸ ಮಾಡ್ತಾರೆ, ಕೆಲಸ ನೋಡಿ ನಮಗೆ ಪೋಸ್ಟ್ ಕೊಡ್ತಾರೆ ನೋಡಿ, ಅದಕ್ಕೆ ಮಹತ್ವ ಕೊಡ್ತಾರೆ. ಆ ವ್ಯಕ್ತಿಗಳನ್ನು ನಾವು ಮರಿಬಾರ್ದು ಅಂತ ಹೇಳ್ತಾರೆ. ಈಗ ನಮಗೆ ನೀವು ಈಗ ಬಂಡ್ ಸಂಘದ ಕೇಳಿದ್ರಿ, ಹಾಗೆ ಈಗ ನೀವು ಸೇವಾ ಬಳಗದಾಗಲಿ, ಮಧುರಿದ್ರಾಗಲಿ, ಈಗ ನಮ್ಮನ್ನು ಈ ಸೇವಾ ಬಳಗದ ವಿಷಯ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಸರಿಗೆ ವಿಶ್ವಾಸ ಇದ್ದ ಕಾರಣ ನಮ್ಗೆ ಕೊಟ್ಟಿದ್ದಾರೆ. ಆ ವಿಶ್ವಾಸವನ್ನು ನಾವು ಉಳಿಸ್ಕೊಳ್ಬೇಕು. ಹಾಗೆ ನಾವು ಬಂಡ್ ಸಂಘದಲ್ಲಿ ಇವತ್ತಿನವರೆಗೂ ಕೆಲಸ ಮಾಡಿದ್ದೇವೆ. ಆ ವಿಶ್ವಾಸವನ್ನು ನಾವು ಜನರ ಜೊತೆ ಉಳಿಸ್ಕೊಂಡಿದ್ದೇವೆ. ಹಾಗೆ ಬಂಡ್ ಸಂಘದಲ್ಲಿ ನನಗೆ ನಿಕಟವಾಗಿ ಇದು ಮುಂಚೆಯಿಂದ ಇಂಟ್ರೆಸ್ಟ್, ಯಾಕಂದರೆ ತಂದೆಯವರು ಕೂಡ ಬಂಡ್ ಸಂಘದಲ್ಲಿದ್ದರು. ಕಾಸರಗೋಡು ಬಂಡ್ ಸಂಘದಲ್ಲಿ ಸೆಕ್ರೆಟರಿವರೆಗೆ ಆಗಿದ್ದರು. ಅಲ್ಲಿಂದ ಅದೊಂದು ಮನೆಯಲ್ಲಿಗೂ ಸಂಪರ್ಕ ಇತ್ತು. ಹಾಗೆ ಬಂಡ್ ಸಂಘದಲ್ಲಿ ಒಳ್ಳೆ ಮತ್ತು ನಾನೆಲ್ಲ ಬಂಡ್ ಸಂಘಕ್ಕೆ ಹೋಗಿದ್ದೀನಿ. ಎಲ್ಲ ಬಂಡ್ ಸಂಘಕ್ಕೆ ಎಲ್ಲೆಲ್ಲ ಬಂಡ್ ಸಂಘ ಇದೆ ಸಾಧಾರಣ ಮ್ಯಾಕ್ಸಿಮಮ್ ಬಂಡ್ ಸಂಘಕ್ಕೆ ಹೋಗಿದ್ದೇನೆ ನಾನು. ಹೋಗಿದ್ದೇನೆ. ಅಲ್ಲಿ ಕಲ್ಚರಲ್ಸ್ ಇರಲಿ ಯಾವುದಿದ್ರು ನಾವು ಹೋಗ್ತೀವಿ. ನಾವು ಒಂದು ಟೀಮ್ ಮಾಡಿಕೊಂಡು ನಾವು ಹೋಗ್ತೀವಿ. ಟೀಮ್ ಅಂದರೆ ನಾವೊಂದಿಷ್ಟು ಜನ ಅಂತ ನಾವು ಹೋಗಿ ನೋಡ್ತೀವಿ. ಈಗಂತೂ ಸರ್ ಬಂದ್ರ ಮೇಲೆ ನಾವು ಅವ್ರ ಜೊತೆ ಹೋಗ್ತೇವೆ. ಅದೊಂದು ಭಾಗ್ಯ. ದೂರ ಅವ್ರ ಜೊತೆ ಹೋಗ್ತೀವಿ. ಓಕೆ ಸರ್, ನೀವು ಆಗಲೇ ಹೇಳಿದ್ರಿ 15 years ಬ್ಯಾಕ್ ನಿಮ್ಗೊಂದು ಸಂಘಕ್ಕೆ ಒಂದು ಪೋಸ್ಟನ್ನು ಕೊಟ್ಟಿದ್ರು, ಬಂಡ್ ಸಂಘಕ್ಕೆ ಪೋಸ್ಟನ್ನು ಕೊಟ್ಟಿದ್ರು. ಆಗ ನಿಮ್ಮ ಏನು ಸೀನಿಯರ್ಸ್ ಅವ್ರು ಯಾಕೆ ಜೂನಿಯರ್ಗೆ ಕೊಡೋದು, ಆ ಪೋಸ್ಟ್ ಯಾವುದು ಸಿಕ್ಕಿತ್ತು ನಿಮಗೆ? ಅದು ಯಾವ್ದು? ಮಾತೃ ಸಂಘದಲ್ಲಿ ಕಾರ್ಯಕಾರಿ ಸದಸ್ಯರಾದ ಇರ್ತದೆ, ಸಿಕ್ಕಿತ್ತು ನಿಮಗೆ. ಅದಕ್ಕೆ ಅಂದರೆ ನಾಮಿನೇಟ್ ಮಾಡಿ ನಾವು ಇದಾಗಬೇಕು ಅಂದರೆ ಅಪ್ಲಿಕೇಶನ್, ಅದಕ್ಕೂ ಕೂಡ ಓಟ್ ಇದೆ, ಅದಕ್ಕೂ ಕೂಡ ನಾಮಿನೇಷನ್ ನಾನು ಫಸ್ಟ್ ಹಾಕುವಾಗ
ಇವ ಚಿಕ್ಕ ಹುಡುಗ, ಇವನು ದೇಹತ್ತಾಕೆ, ಇವನಿಗೆ ಇನ್ನೂ ಪ್ರಾಯ ಆಗಿಲ್ಲ ಅಂತೇಳಿ ವಿಡ್ರಾಲ್ ಲೆಟ್ರ್ ಫಸ್ಟೇ ನನ್ನ ಕೈಯಿಂದ ತಗೊಳ್ತಿದ್ರು. ಯಾಕಂದ್ರೆ ನಮ್ಗೆ ಹೋಗ್ಲಿಕ್ಕೆ ಏನು ಅವಕಾಶ ಇರಲಿಲ್ಲ ಆಗ, ಎಲೆಕ್ಟ್ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ನಮ್ದು ವಿಡ್ರಾಲ್ ಲೆಟ್ರ್ ನಮ್ಮ ಕೈಯಲ್ಲಿ ಅವ್ರ ಕೈ ಕೊಟ್ಟಾಗಿದೆ. ಅದರಂತ 3 ವರ್ಷ ನಂತರ ನನಗೆ ಅದು ಅವಕಾಶ ಸಿಕ್ಕಿತ್ತು. ಅದರಿಂದ ನಾನು ನಿರಂತರವಾಗಿ ಬರ್ತಾ ಇದ್ದೇನೆ. ನಮ್ಗೆ ಆದಷ್ಟು ಕೆಲಸ ನಾವು ಮಾಡ್ತೀವಿ, ಸಮಾಜಕ್ಕೆ ನಾವು ಕೆಲಸ ಮಾಡ್ತೀವಿ. ಸಮಾಜ ನಮ್ಗೆ ಕೊಟ್ಟಿದೆ, ಸ್ಥಾನಮಾನಗಳು ಕೊಟ್ಟ ಮೇಲೆ ನಾವು ಸಮಾಜಕ್ಕೆ ಕೆಲಸ ಮಾಡಬೇಕು. ಸೊ ನಿಮಗೆ ಬಂಡ್ ಸಂಘ ಯಾವ ರೀತಿಯಾಗಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಸ್ಥಾನ ಇದೆ ಅಂತ ಹೇಳಿದರೆ? ಬಂಡ್ ಸಂಘದಲ್ಲಿ ನಾನು ಇದು ನಮ್ಮ ಮಾತೃ ಸಂಘ, ನಮ್ಮದು ಇಡೀ ಸಮಾಜಕ್ಕೆ ಮಾತೃ ಸಂಘ ಮೇನ್, ಬಂಡ್ ಸಂಘ ಮಾತೃ ಸಂಘ. ಅದರಲ್ಲಿ ಜಿಲ್ಲಾ ವಯಸ್ಸು EC ಮೆಂಬರ್ನವ್ರು ಆಗ್ತಾರೆ. ಕಾಸರಗೋಡಿಂದ ನಾನು ಒನ್ ಆಫ್ ದ EC ಮೆಂಬರ್, ಎಕ್ಸಿಕ್ಯೂಟಿವ್. ಹಾಗೆ ನಮಗೆ ಈ ಸಮಾಜದಲ್ಲಿ ಯಾರಿಗೆ ಕಷ್ಟ ಇದೆ, ಸ್ಕಾಲರ್ಶಿಪ್ ಇರಲಿ, ಇದು ಖಾಲಿ ಬಂಡ್ ಸಂಘಕ್ಕೆ ಸೀಮಿತವಾ ಅಥವಾ ಅದು ಬಂಡ್ ಸಂಘಕ್ಕೆ ಸೀಮಿತ? ಬಂಡ್ ಸಂಘಕ್ಕೆ ಸೀಮಿತ. ಓಕೆ. ಅದರಲ್ಲಿ ನಾವು ಮದುವೆ ಕರಿಮನಿ ಬಾಕಿ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಮತ್ತು ಲೋನ್ ಕೊಡುವ ಸೌಲಭ್ಯ ಇದೆ, ಮನೆ ರಿಪೇರಿದು, ಮತ್ತು ಆರ್ಥಿಕವಾಗಿ ಕೆಲವರಿಗೆ ಕಲೀಲಿಕ್ಕೆ ಆಗದವರಿಗೆ ಫುಲ್ ಹೆಲ್ಪ್ ಮಾಡಿದ ದತ್ತು ಸ್ವೀಕಾರ ಆಗಿದ್ದೆಲ್ಲ ಇದ್ದದ್ದು ನಾವು ಸಾಧಾರಣ ಈಗ ನಮ್ಮ ಪರಿಸರದಲ್ಲಿ ನಾವು ಮಾಡಿದ್ದೇವೆ. ಅದು ಬಂಡ್ ಸಂಘದಿಂದ ನಾವು ಮಾಡಿದ್ದು. ನಮ್ಮ ಸೇವಾ ಬಳಗ ಅಂತ ಅದರಲ್ಲಿ ಜಾತಿ ಏನಿಲ್ಲ, ಅದೆಲ್ಲರಿಗೂ ಎಲ್ಲ ಸಮುದಾಯದವರಿಗೆ ನಾವು ಸಾಧಾರಣ ಯಾವುದು ಇದೆ ಅಂದರೆ ಆಲ್ ಕಾಸ್ಟ್ ಆಲ್ ರಿಲಿಜನ್ಸ್ ಸಬ್ಕಾ ವಿಕಾಸ್ ಅಂತ ಹೇಳಿ ಎಲ್ಲರಿಗೂ ಅವರು ಮಾಡ್ತಾರೆ, ಅದರಲ್ಲಿ ಜಾತಿ ಏನಿಲ್ಲ. ಬಂಡ್ ಸಂಘ ಸೀಮಿತ ಫಾರ್ ಅವರ್ ಕಾಸ್ಟ್ ಅಂದರೆ ಅದಕ್ಕೆ ಮಾಡ್ತೇವೆ, ಅದು ಸಹ ನಾವು ಮಾಡಿದ್ದೀವಿ, ತೊಂದರೆ ಮಾಡಿದ. ಸೊ ನಿಮ್ಮ ಊರಲ್ಲಿ ಕೆಲವೊಂದಷ್ಟು ದೇವಸ್ಥಾನಗಳಿಗೆ ನೀವು ಕೆಲಸವನ್ನು ಮಾಡಿರ್ಬೋದಾಗಿರ್ಬೋದು, ಇದು ಯಾತಕ್ಕಾಗಿ ಮಾಡಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿ? ದೇವಸ್ಥಾನದ ಬಗ್ಗೆ, ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮದು ಕೇರಳದಲ್ಲಿ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳ್ತಾರೆ, ತುಂಬ ದೇವಸ್ಥಾನಗಳು. ಹಾಗೆ ನಾವು ಚಿಕ್ಕದಿಂದಲೇ ಈ ದೇವಸ್ಥಾನ ಜಾತ್ರೆ ನೋಡ್ಲಿಕ್ಕೆ ಹೋಗೋದು ಇದೆಲ್ಲ ಹಾಬಿ. ನಮ್ಮ ಮನೆ ಪಕ್ಕ ಒಂದು ಭಗವತಿ ಟೆಂಪಲ್ 7 ದಿವಸ ಜಾತ್ರೆ, 7 days ಡೇ ಆ್ಯಂಡ್ ನೈಟ್, ನಿದ್ದೆ ಎಲ್ಲ ಏನಿಲ್ಲ, ಫುಲ್ಲು ಭೂತಗಳಾಗ್ತಾ ಇರ್ತದೆ, ಕೋಲಗಳಾಗ್ತಾ ಇರ್ತದೆ. ಅದು ನೋಡಿ ಅಲ್ಲಿದ್ದು ಕಮಿಟಿಯಲ್ಲಿ ನಾನು ಫಸ್ಟು ಅಲ್ಲಿದ್ದು ಕೆಲಸ ಮಾಡಿ, ಮತ್ತು ಅಲ್ಲಿ ಆಸ್ಪಾಸ್ನ ಯಾವುದಾದ್ರು ಜೀರ್ಣೋದ್ಧಾರ ಇದ್ದರೆ ನಾವು ಅದಕ್ಕೆ ಸೇರಿಕೊಂಡು ಅದನ್ನು ನಾವು ಮಾಡ್ತಿದ್ವಿ ಮುಖ್ಯವಾಗಿ. ಮತ್ತು ನಮ್ಮ ಮನೆ ಮೇಲೆ ಒಂದು ನಮ್ಮದೇ ಗ್ರಾಮ ಸಂಬಂಧಪಟ್ಟಂಥದ್ದು ದೇವಸ್ಥಾನ, ಅದರಲ್ಲೂ ಸಹ ಸಕ್ರಿಯವಾಗಿ ನಾವು ಇದು ಮಾಡ್ತಿದ್ವಿ. ಹಾಗೆ ಎಲ್ಲ ಅಲ್ಲಿ ಊರಿನಲ್ಲಿ ಪರಿಸರದಲ್ಲಿ ಯಾವುದೇ ದೇವಸ್ಥಾನಗಳಿದ್ದರೆ ನಮ್ಮನ್ನೊಂದು ಕೆಲಸ ಮಾಡುವ ಅವಕಾಶವನ್ನು ಜನರು ಕೊಟ್ಟಿದ್ದಾರೆ. ಅದು ಹೇಗೆ ಅವರು ಕೊಟ್ಟಿದ್ದಾರೆ ಅದನ್ನು ನಾವು ಮುಕ್ತವಾಗಿ ಸ್ವೀಕರಿಸಿ ನಾವು ಮಾಡಿದ್ದೇವೆ. ನಮಗೆ ಆದಷ್ಟು ನಾವು ಕೆಲಸ ಮಾಡಿದ್ದೇವೆ. ನಿಮ್ಮ ಊರಿನಲ್ಲಿ ನಿಮ್ಮ ಹೆಸರನ್ನು ಹೇಳುವಾಗ ಸೊ ಜನಗಳ ಒಂದು ರಿಯಾಕ್ಟ್ ಹೇಗಿರುತ್ತೆ ಅಂದರೆ, ನೀವು ತುಂಬ ಸಮಾಜ ಸೇವೆ ಮಾಡಿರೋದ್ರಿಂದ ಜನಗಳಿಗೆ ನೀವು ಚಿರಪರಿಚಿತರಾಗಿರ್ತೀರ. ಸೊ ಜನಗಳು ನಿಮ್ಮ ಮೇಲಿಟ್ಟಿರುವ ಅಭಿಮಾನ ಹೇಗಿದೆ ಅಂತ ಹೇಳಿದರೆ? ನಾನು ಜನರು ನನ್ನ ಮೇಲೆ ಅಭಿಮಾನ ತೋರಿಸಿದ್ದು ನನಗೆ ಗೊತ್ತದ್ದು ನಾನು ಹುಷಾರಿಲ್ಲದಿರುವಾಗ. ನಾನು ಅಂತ ಹೇಳಿದರೆ ನಾನು ಬದುಕುದಿಲ್ಲ ಅಂತೇನೋ ಒಂದು ಪರಿಸ್ಥಿತಿಯಲ್ಲಿತ್ತು. ಕಂಚಿಗೆ ನಾವು ಹೋಗಿದ್ವಿ ಸ್ವಾಮಿಗಳ ಹತ್ರ ಬ್ರಹ್ಮಕಲಶಕ್ಕೆ ಇನ್ವೈಟ್ ಮಾಡಲಿಕ್ಕೆ. ಬಂದ ಮೇಲೆ ನನಗೆ ಕೊಲೆರಾ ಆಯಿತು. ಅದರಲ್ಲಿ ಬದುಕುವುದು ತುಂಬ ಕಷ್ಟ ಇದಿದ್ದೆ. ಅದರಲ್ಲಿ ನಾನು ನೆನೆಸ್ಬೇಕಾದ ಡಾಕ್ಟರ್ ಶಾಂತರಾಮ್ ಶೆಟ್ಟರನ್ನು, ಅವರು ಒಂದು ಟೀಮ್ ಮಾಡಿ ನನ್ನನ್ನು ಉಳಿಸಿದ್ದಾರೆ. ಅವರು ಅದು ಯಾವತ್ತೂ ಮರೀಲಿಕ್ಕಿಲ್ಲ. ಮತ್ತು ಅಭಿಮಾನ ಎಲ್ಲರೂ, ನಮ್ಮ ಊರಿನವರಾಗಲಿ ಪರವರವರಾಗಲಿ ಎಲ್ಲರೂ ನಮ್ಮ ಮೇಲೆ ಅಭಿಮಾನ ಇಟ್ಟು ಬಂದಿದ್ದಾರೆ. ಆವಾಗ ನಾನು ಎನಿಸಿದೆ ಇದು ಅದೆಲ್ಲ ತೀರಿಸಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಆ ಟೈಮಲ್ಲಿ ಬಂದವರು ನಮಗೆ ಆಶ್ವಾಸನೆ ಕೊಟ್ಟವರು ಮೇನ್ಲಿ ಸರ್. ಅಂದರೆ ಆ ಸ್ಥಿತಿ ಆಗಿತ್ತು, ಉಳಿಯುವ ಸ್ಥಿತಿ ಇಲ್ಲ. 2 ದಿನ ವೆಂಟಿಲೇಟ್ರಲ್ಲಿದ್ದೆ. ಹಾಗೆ ಆವಾಗ ಟೈಮಲ್ಲಿ ಬಂದಿದ್ದಾರೆ. ನಾವು ಯಾವತ್ತು ಜನರು ಆ ಅಭಿಮಾನ ತೋರಿಸಿದ್ದಾರೆ, ಹಾಗೆ ಜನರಿಗೂ ನಾವು ಆ ಥರ ಚಿರಋಣಿಯಾಗಿರ್ತೇವೆ.
ಓಕೆ ಸರ್, ಓಕೆ. ಕೆಲವೊಂದಷ್ಟು ಜನರಲ್ಲಿ ಆಪ್ತರು ಅಂತ ಹೇಳಿರ್ತಾರೆ, ಆಪ್ತ ಗೆಳೆಯರು ಅಂತ ಹೇಳಿರ್ತಾರೆ, ಕೆಲವೊಂದಷ್ಟು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳಿರ್ತಾರೆ. ಚೈಲ್ಡ್ಹುಡ್ ಫ್ರೆಂಡ್ಸ್ ಈಗಲೂ ಇರ್ತಾರೆ. ಸೊ ಅಂತ ನಿಮ್ಮ ಗೆಳೆಯರು ಯಾರಾದರೂ ಇದ್ರೆ? ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ನನ್ನ ಊರಿನಲ್ಲಿ ತುಂಬ ಜನ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಲಾ ಕಾಲೇಜಲ್ಲಿ ಇರಬೇಕಿದ್ರೆ ಸ್ಕೂಲ್ ಡೇಸ್ನಲ್ಲಿ ಹೇಳಿದೆ. ನಂದು 10ನೇ ಕ್ಲಾಸ್ನಲ್ಲಿ ಇರಬೇಕಿದ್ರೆ ನಾವು ಸಿದ್ಧಾರ್ಥ ರಾವ್ ಅಂತ ಒಬ್ಬರು ಇದ್ದರು, ಇಂಜಿನಿಯರ್ ಮಾಡಿಕೊಂಡು ಬೆಂಗಳೂರಿನಲ್ಲಿದ್ದಾರೆ. ಮತ್ತು PUC ಬರಬೇಕಲ್ಲಿ ನಮ್ಮ PUCಯಲ್ಲಿ ನಮ್ಮ ಸಂದೀಪ್ ಅಂತ ಬುಲ್ಡೂರ್ನವರು, ಒಂದು 5-6 ಜನ ನಮ್ಮ ಫ್ರೆಂಡ್. ಲಾ ಕಾಲೇಜ್ನಲ್ಲಿ ಒಳ್ಳೆ ಫ್ರೆಂಡ್ಸ್ ಇದ್ದರು ನನಗೆ. ಲಾ ಕಾಲೇಜ್ ಅದು ಮರೆಯಲಾಗದ ಒಂದು ದಿನಗಳು ಲಾ ಕಾಲೇಜ್ನಲ್ಲಿ. ಅವರೆಲ್ಲ ಈಗ ಒಂದು 5-6 ಜನ ಫ್ರೆಂಡ್ಸ್ ನಾವು. ಒಂದು ಅಭಿಷೇಕ್ ಅಂತ ಅವರು ಬೆಂಗಳೂರಲ್ಲಿದ್ದಾರೆ, ಕುಮಾರ್ ಅಂತ ಅಮೆರಿಕದಲ್ಲಿದ್ದಾರೆ, ಹರಿಪ್ರಸಾದ್ ಇಲ್ಲಿದ್ದಾರೆ, ರಾಹುಲ್. ಸೊ ನೀವು ಭೇಟಿ ಆಗ್ತೀರಾ? ಯಾವಾಗಾದ್ರೂ ವಿಜೇತ್ ಅಂತ ನಾವು ಫೋನ್ ಮಾಡಿ ಸಂಪರ್ಕದಲ್ಲಿ ಹೋಗ್ಲಿದ್ದೆ. ಅದು ಬಿಟ್ಟು ನಂಗೆ ಶಂಕರ್ ಗೌಡ್ರು ಅಂತ ಚಿಕ್ಕಮಂಗ್ಳೂರಿನವ್ರು ನಮ್ಮ ಆತ್ಮೀಯ ಗೆಳೆಯರಿರ್ತಾರೆ, ಅವರೆಲ್ಲ ನಮ್ಮ ಫ್ರೆಂಡ್ಸ್. ಮತ್ತು ಊರಿನಲ್ಲಿ ನಾನು ಡೈಲಿ ನಮ್ಮದೊಂದು ಮೀಟ್ ಆಗುವವರೊಂದು ಪ್ರದೀಪ್ ಶೆಟ್ಟಿ ಅಂತ ನಮ್ಮ ಕ್ಲೋಸ್ ಫ್ರೆಂಡ್ ಇದ್ದಾರೆ ನಾವು. ಮತ್ತು ಉದಯಣ್ಣನವರ ನಮ್ಮನ್ನೆಲ್ಲ ಸೀನಿಯರ್ಸ್ ಕೆಲವರು, ಸಚ್ಚನ್ ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಯಾವಾಗಲೂ ಸಿಕ್ಕುವ ಒಡನಾಟದವರು. ಓಕೆ ಸರ್, ಒಂದು ಮಾತಿದೆ ಆ್ಯಕ್ಚುಲಿ ನಾವು ಹೇಳಬೇಕಿದ್ರೆ, ಫ್ಯಾಮಿಲಿಯವರಾದರೂ ನಮ್ಮ ಕಷ್ಟಕ್ಕೆ ಬಂದಿಲ್ಲ ಅಂದರೂ ಗೆಳೆಯರು ಬರ್ತಾರೆ, ಆಪ್ತರು ಬರ್ತಾರೆ ಅಂತ ಹೇಳಿ. ಖಂಡಿತವಾಗಿ ಬರ್ತಾರೆ. ಸೊ ನಿಮ್ಮ ಫ್ರೆಂಡ್ಸ್ ನಿಮ್ಮ ಕಷ್ಟ ಕಾಲದಲ್ಲಿ ಆಗಿದಾರ ಅಂತ ಕೇಳಿದರೆ ಏನು ಹೇಳ್ತೀರಾ? ಖಂಡಿತವಾಗಿ ಬಂದಿದ್ದಾರೆ ನಿಮ್ಮ ಎಲ್ಲ ಖಂಡಿತವಾಗಿ ಬಂದಿದ್ದಾರೆ. ನಮ್ಮ ಎಲ್ಲ ವಿಷಯದಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಖಂಡಿತವಾಗಿ ನಾವು ಫ್ರೆಂಡ್ ಸರ್ಕಲನ್ನು ಇದು ಮಾಡ್ಬೋದು. ಊರಿನವರಾಗಲಿ ಫ್ರೆಂಡ್ ಸರ್ಕಲ್ ಎಲ್ಲರೂ ನಂಗೆ ಹೆಲ್ಪ್ ಮಾಡಿದ್ದಾರೆ. ಓಕೆ ಸರ್, ಓಕೆ. ನಿಮ್ಮ ಇನ್ನು ಕಾಲೇಜ್ ಡೇಸ್ ಹೇಗಿತ್ತು ಅಂತ ಕೇಳಿದರೆ, ಕಾಲೇಜ್ ಡೇಸ್ನ ಬಗ್ಗೆ ಏನು ಹೇಳ್ತೀರಾ? ಕಾಲೇಜ್ ಡೇಸ್ ಅಂತ ಹೇಳಿದರೆ ಗೋಲ್ಡನ್ ಡೇಸ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಇತ್ತ ನಿಮಗೆ ಗೋಲ್ಡನ್ ಡೇಸ್ ಆಗಿ? ಖಂಡಿತವಾಗಲೂ ಗೋಲ್ಡನ್ ಡೇಸ್ ಇತ್ತು. ಮರೆಯಲಾಗದ ದಿನಗಳು ಇನ್ನು ಬರೋದಿಲ್ಲ. ಅದು ಖಂಡಿತ ಬರೋದಿಲ್ಲ. ಆವಾಗ ಅಂತ ಹೇಳಿದ್ರೆ ನಾವು ಈಗಿನ ಜನಾಂಗ ಮತ್ತು ಇದು ನೋಡ್ಬೇಕಿದ್ರೆ ಆಗ ಮೊಬೈಲ್ ಫೋನ್ಸ್ ಇರಲಿಲ್ಲ. ಖಂಡಿತ ನಾವು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಬರಬೇಕಾದ್ರೆ ಸಣ್ಣ ಫೋನ್ ಬಂದಿತ್ತು, ಅದು ಲಿಮಿಟೆಡ್ ಜನರ ಹತ್ರ ಇತ್ತು. ಆವಾಗ ಈ ಫ್ರೆಂಡ್ಸ್ ಅಂದರೆ ಒಂದು ಗುಂಪು ಕಟ್ಟಿ ಕೂತ್ಕೊಂಡು ಮಾತಾಡೋದು. ಇವಾಗ ಅದಿಲ್ಲ, ಖಂಡಿತ ಇಲ್ಲ. ನಾವು ಈಗ ನಾನು ಮೊನ್ನೆ ಒಮ್ಮೆ ಹೋದೆ, ಎಲ್ಲರೂ ಅವ್ರ ಜೊತೆ ಅವರಷ್ಟಕ್ಕೆ ವಾಟ್ಸಪ್ಪಲ್ಲೇ ಬ್ಯುಸಿಯಾಗಿರ್ತಾರೆ. ಆಗಿನ ಕಾಲ ಅಂದರೆ ಒಂದು ಬ್ರೇಕ್ ಇದ್ದರೆ ಒಂದು ಗುಂಪು ಕಟ್ಟಿ ಕೂತ್ಕೊಳ್ಳೋದು, ಮಾತಾಡೋದು, ಚರ್ಚೆ ಮಾಡೋದು. ಮತ್ತು ಈಗ ಮಧ್ಯಾಹ್ನ ಊಟಕ್ಕೆ ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು. ಅಲ್ಲಿ ಬರಬೇಕಾದ್ರೆ ಅಲ್ಲಿ ಕೂತೊಂದು ಒಂದು ಕಟ್ಟೆಯ ಏನಾದರೂ ಹರಟೆ ಹೊಡೆಯೋದು, ಈ ಥರ ಈಗ ಇಲ್ಲ. ಆಗ ಅದೆಲ್ಲ ಒಂದು ಮಜಾ. ಎಲ್ಲರೂ ಸೇರಿ ಒಂದು ಸಂಜೆ ಹೊತ್ತಲ್ಲಿ ಆಟ ಆಡೋದು. ಮತ್ತು ಆವಾಗ ಫೋನ್ ಇಲ್ಲ, ನೀನು ಇಷ್ಟು ಗಂಟೆಗೆ ಇಲ್ಲಿ ಸಿಕ್ಕು ಅಂತ ಹೇಳಿದ್ರೆ ಅಲ್ಲಿ ಸಿಗ್ತೀಯಲ್ಲ, ಟೈಮಿಗೆ ಬರ್ತಿದ್ರು. ಈಗ ಹಾಗಲ್ಲ, ನಮ್ಗೆ ಎಷ್ಟು ಫೋನ್ ಮಾಡಿದ್ರು ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಫೋನ್ ಇಲ್ಲ, ಲ್ಯಾಂಡ್ ಫೋನಲ್ಲಿ ಮಾಡಿ ಇಷ್ಟೊತ್ತಿಗೆ ನಾವು ಇಲ್ಲಿ ಅಂತ ಹೇಳಿ ಸಿಗ್ತಿದ್ರು. ಆವಾಗ ನಾನು ಕಟೀಲಿಗೆ ಹೋಗ್ತಾ ಇದ್ದೆ, ಹಾಗೆ ಕಟೀಲ್ನ ಸಂಪರ್ಕ ಇತ್ತು. ನೀವು ಕಟೀಲ್ನ ಬ್ರಹ್ಮಕಲಶದಲ್ಲಿ ಕೂಡ ಒಂದು ಸೇವೆ? ಎರಡು ಬ್ರಹ್ಮಕಲಶದಲ್ಲಿ ಸೇವೆ ಮಾಡಿದ್ದೆ ನಾನು. ಫಸ್ಟ್ ಬ್ರಹ್ಮಕಲಶದಲ್ಲಿ ನಾನು ಸಾಂಸ್ಕೃತಿಕ ಸಮಿತಿಯಲ್ಲಿದ್ದೆ. ಸೆಕೆಂಡ್ ಬ್ರಹ್ಮಕಲಶದಲ್ಲಿ ನಾನು VIP ಉಪಾಧ್ಯಕ್ಷ, ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ. ಎರಡು. ಈ ಒಂದು ಕೆಲಸ ಅಂದರೆ ಸಮಿತಿಯಲ್ಲಿ ನಿಮ್ಮನ್ನ ಯಾವ ಅಂದರೆ ಹೇಗೆ ಸೇರಿಸ್ಕೊಂಡು? ಅನಂತ ಶರಣರು ನಮ್ಮನ್ನು ಸೇರಿಸಿದವರು. ಯಾವುದು ಸೆಕೆಂಡ್ ಇದರಲ್ಲಿ. ಫಸ್ಟ್ನಲ್ಲಿ ನನಗೆ ನಳಿನ್ ಕುಮಾರ್ ಕಟೀಲ್ ಅವರು ಆಗ ಅಧ್ಯಕ್ಷರಾಗಿದ್ದರು. ಅವರು ಆಗಿರುವಾಗ ಕದ್ರಿ ನವನೀತ್ ಶೆಟ್ಟರಲ್ಲಿ ಇಲ್ಲಿ ಕಮಿಟಿ ಮಾಡುವಾಗ ನನ್ನ ಹೆಸರು ಹಾಕಿದ್ರು. ಸೆಕೆಂಡ್ ಇದ್ದಕ್ಕೆ ನಂಗೆ ಅನಂತ ಶರಣರು VIP ಅವ್ರು ನೋಡ್ತಾರೆ, ಚೆಂದ ಮಾಡಿ ನೋಡ್ತಾರೆ, ಸ್ವಾಗತ ಸಮಿತಿ ಅವರು ನೋಡ್ತಾರೆ ಹೇಳಿ ನನಗೆ ಅದನ್ನು ಅವಕಾಶ ಕೊಟ್ಟಿದ್ರು ಅಂತ ಹಸ್ರಣ ಮಾಡ್ತಾರೆ. ಓಕೆ ಸರ್, ಕೊನೆಯದಾಗಿ ಕೇಳಬೇಕಿದ್ರೆ ಒಂದಷ್ಟು ಸಮಾಜ ಸೇವೆಯನ್ನು ಮಾಡಿದರೆ, ಒಂದಷ್ಟು ಆರೋಗ್ಯ ದೃಷ್ಟಿಯಿಂದ ಕೆಲವರನ್ನು ಸಮಾಜ ಸೇವೆ ಆಗಿರ್ಬೋದು, ರಕ್ತ ಕೊಡೋದಾಗಿರ್ಬೋದು, ರಕ್ತ ಅರೇಂಜ್ ಮಾಡೋದಾಗಿರ್ಬೋದು, ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಎಲ್ಲ ಕೆಲಸಗಳನ್ನು ಮಾಡಿದ್ದೀರ. ಎಲ್ಲ ಕೆಲಸ ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ತೃಪ್ತಿ ಅನ್ನುವಂಥದ್ದು ಇದೆಯಾ? ಇನ್ನೂ ಒಂದಷ್ಟು ಸಮಾಜ ಸೇವೆಗಳು ನಿಮ್ಮಿಂದ ಬಾಕಿ ಇದೆ. ಸೊ ಎಷ್ಟು ಥರ ಖುಷಿ ಇದೆ, ಇನ್ನೆಷ್ಟು ಕೆಲಸಗಳು ಬಾಕಿ ಇದೆ ಅಂತ ಅಂದ್ಕೊಳ್ತೀರಾ ನೀವು?
ಖುಷಿ ಅಂತೂ ಇದೆ, ಬಾಕಿಯೂ ಇದೆ. ಯಾಕಂತ ಹೇಳಿ ಒಮ್ಮೆ ಸಮಾಜ ಸೇವೆಗೆ ಬಂದ ಮೇಲೆ ಅದು ಹಿಂದೆ ಬರೋಪದಿಲ್ಲ. ಸಮಾಜ ಸೇವೆಗೆ ಬಂದ ಮೇಲೆ ಕೆಟ್ಟ ಹೆಸರು ಆಗುತ್ತೆ, ಒಳ್ಳೆ ಹೆಸರು ಆಗುತ್ತೆ. ಕೆಲವರು ಹೇಳ್ತಾರೆ ಆಯದನ್ನು ಲಾಭ ಉಂಡು ಐಮನ್ಪೆ ಅಂತ. ಈ ಥರ ಮಾತುಗಳು ಬಂದಿದೆ, ಖಂಡಿತವಾಗಿ ಬಂದಿದೆ, ತುಂಬ ಬಂದಿದೆ. ಅದು ಏನಾದರೂ ಲಾಭ ಇರ್ಬೋದು ಅವು ಮಾಡ್ತಾನೆ, ಖಂಡಿತವಾಗಿಯೂ ಲಾಭ ಇಲ್ಲ. ಸಮಾಜ ಸೇವೆ ಮಾಡಿದವನಿಗೆ ಗೊತ್ತಾ ಒಂದು ಏನು ಮಾಡಿದ್ದಾರೆ ಹೇಗೆ. ಅದಂತೂ ನಾನು ಈಗ ಹೇಳ್ತೇನೆ, ಈಗ ಹಾಸ್ಪಿಟ್ಲಲ್ಲಿ ಕೊಂಡೋಗಿ ನೀವೊಂದು ಪೇಷಂಟನ್ನು ಕರ್ಕೊಂಡೋಗಿ ಬರಬೇಕಾದ್ರೆ ತುಂಬ ಈಗ ಸುಲಭ ಇಲ್ಲ, ಏನಷ್ಟು ಸುಲಭ ಇಲ್ಲ. ಅವರನ್ನು ಅದನ್ನು ನಾವು ಕ್ಯಾಂಪ್ ಮಾಡ್ತಿದ್ವಿ, ಮೆಡಿಕಲ್ ಕ್ಯಾಂಪ್ಸು. ಮರು ದಿವಸ ಅವರನ್ನು ಕ್ಯಾಂಪ್ ಮಾಡುವಾಗ ಅವ್ರ ಬಸ್ ಬರ್ತದೆ, ಯಾರ್ದು ಮೆಡಿಕಲ್ ಕಾಲೇಜ್, ಅವರನ್ನು ಕರ್ಕೊಂಡೋಗಿ ಅವ್ರನ್ನೆಲ್ಲ ಅಡ್ಮಿಟ್ ಮಾಡಿ, ಅವರು ಯಾರೆಲ್ಲ ಅಡ್ಮಿಟ್ ಆಗೋದಿಲ್ಲ ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ಮನೆ ಬಿಡಬೇಕು. ಹಾಗೆ ಎಷ್ಟು ಸಹ ಇರಬೇಕು, ಒಬ್ಬರಿಂದೆಲ್ಲ ಆಗೋ ಕೆಲಸ ಅಲ್ಲ. ನಾವೀಗ ಒಂದು ಗ್ರೂಪ್ ಆಗಿ ನಾವು ಮೆಡಿಕಲ್ ಕ್ಯಾಂಪ್ ಮಾಡಿದರೆ ಮರು ದಿವಸ ಅವರನ್ನು ಅಡ್ಮಿಟ್ ಮಾಡಬೇಕು. ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ನಮ್ಮ ಜವಾಬ್ದಾರಿ ಅದು. ಅವ್ರನ್ನ ವಾಪಸ್ ಈಗ ಕರ್ಕೊಂಡೋದ್ರನ್ನ ವಾಪಸ್ ಕರ್ಕೊಂಡು ಬರಬೇಕು. ಯಾಕಂದರೆ ನಮ್ಮದು ಇಂಟರ್ಸ್ಟೇಟು. ನಿಮ್ಮ ಮಂಗಳೂರು ಆದರೆ ಇಲ್ಲೇ ಪಕ್ಕ ಅಂತ, ನಮ್ಮದು ಗ್ರಾಮೀಣ ಪ್ರದೇಶದಿಂದ ಕರ್ಕೊಂಡು ಬರಬೇಕು. ನಮ್ಮಿಂದ ಆದಷ್ಟು ನಾವು ಮಾಡಿದ್ದೀವಿ, ಇನ್ನು ಖಂಡಿತವಾಗಿ ಮಾಡ್ತೀವಿ. ಇನ್ನೊಂದು ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಅಂತ ಈಗ ಉಂಟು, ಬೇಗದಲ್ಲಿ ಮಾಡಬೇಕು ಅಂತ ತೃಪ್ತಿ ಇದೆ, ಖಂಡಿತವಾಗಿ ತೃಪ್ತಿ. ಓಕೆ ಸರ್, ನಿಮ್ಮಿಂದ ಅಂದರೆ ನನಗೇನಾದರೂ ಒಂದು ಕೆಲಸ ಮಾಡಬೇಕು, ಬಟ್ ಇಲ್ಲಿಯವರೆಗೆ ಮಾಡಲಿಕ್ಕೆ ಆಗಲಿಲ್ಲ, ಏನಾದರೂ ಮಾಡುವ ಒಂದು ಅವಕಾಶ ಸಿಕ್ಕಿದ್ರೆ ಮಾಡಬೇಕು ಅಂತ ಇದ್ದರೆ ಅದು ಯಾವುದು? ನನಗೆ ಉದ್ಯಮ ರಂಗದಲ್ಲಿ ನನಗೊಂದು ಆಸೆ ಇತ್ತು. ಉದ್ಯಮಕ್ಕೆ ಬಂದ ನಾನು ಈಗ ಲ್ಯಾಟ್ರಿಸ್ಟ್ ನನಗೊಂದು ಒಳ್ಳೆ ರೆಸ್ಟೋರೆಂಟ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಚಿಕ್ಕದಿದ್ದಂಥ ಆಸೆ. ತುಂಬ ಟ್ರೈ ಮಾಡಿದೆ ನಾನು, ಅದಾಗಲಿಲ್ಲ. ಅದೊಂದು ಆಗಲಿಲ್ಲ ಅಂತ ತುಂಬ ಬೇಸರ ಇದೆ, ತುಂಬ ಬೇಸರ ಇದೆ. ಮುಂದೆ ಏನಾದರೂ ಅವಕಾಶ ಸಿಕ್ಕಿದ್ರೆ ದೇವರೆಲ್ಲಾದರೂ ಅವಕಾಶ ಕೊಟ್ಟರೆ ಮಾಡಬೇಕು ಅಂತ. ಅಂದರೆ ನನಗೆ ಅಂತ ಹಾಗೆ ಅಲ್ಲ, ನನಗೊಂದು ಹೋಟೆಲ್ ಮತ್ತು ರೆಸ್ಟೋರೆಂಟು ಮತ್ತು ಅದರಲ್ಲಿ ಮಾಡಬೇಕು ಅಂತ ತುಂಬ ಚಿಕ್ಕದಾದ ಆಸೆ. ನಾನು ಮನಸ್ಸನ್ನ ಒಳಗಿಂದ ಹೇಳಿ ನಾನು ಮಾಡಬೇಕು ಅಂತ ಇತ್ತು. ಯಾಕಂದರೆ ನನ್ನ ಅಂಕಲ್ ಹತ್ರ ಚಿಕ್ಕ ತಾಯಿ ಹತ್ರಲ್ಲೇ ಉಂಟು ಇತ್ತು. ಆಗ ನಾವು ರಜೆ ಕಾಲದಲ್ಲಿ ಅಲ್ಲಿ ಹೋಗ್ತಿದ್ವಲ್ಲ, ಆಗ ಅದನ್ನು ನೋಡಿ ನಮಗೊಂದು ಆಸೆ, ನಮಗೊಂದು ಮಾಡಬೇಕು. ತುಂಬ ಟ್ರೈ ಮಾಡಿದೆ ನಾನು, ಆಗಿಲ್ಲ. ಅದು ನಮಗೂ ಏನೋ ಗೊತ್ತಿಲ್ಲ, ಅದು ಕೈ ಎತ್ತಿ ಬರಲಿಲ್ಲ. ನೋಡ ಮುಂದಿನ ದಿನಗಳಲ್ಲಿ ದೇವರೆಲ್ಲಾದರೂ ಅವಕಾಶ ಕೊಟ್ಟರೆ ಖಂಡಿತವಾಗಿ ಮಾಡಬೇಕು ಅಂತಿದ್ರೆ. ಓಕೆ ಸರ್, ನಮ್ಮ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಸೊ ಕಾರ್ಯಕ್ರಮದಲ್ಲಿ ಬಂದರೆ ಒಂದಷ್ಟು ಮಾತುಕತೆಗಳ ನಿಮ್ಮ ಚೈಲ್ಡ್ಹುಡ್ ಡೇಸಿಂದ ಹಿಡಿದು ನಿಮ್ಮ ಸಮಾಜ ಸೇವೆಯಿಂದ ಹಿಡಿದು ಕಾಲೇಜ್ ಡೇಸ್ ಆಗಿರ್ಬೋದು, ಬಣ್ಣ ಸಂಘ ಆಗಿರ್ಬೋದು, ಕನ್ನಡ ಸರ್ ಬಗ್ಗೆ ಆಗಿರ್ಬೋದು, ಎಲ್ಲ ಸರ್ ಬಗ್ಗೆ ಒಂದು ಹೇಳ್ತೇನೆ ನಾನು ಮಾತುಬಿಟ್ಟು. ನಾವು ದೇವರನ್ನು ನೋಡಲಿಲ್ಲ, ಆದರೆ ದೇವರ ಥರ ಬಂದದವರು ಅವ್ರ ದೇವರು. ಯಾಕೆ ಹೇಳಿದರೆ, ನಾನು ಕೆಲವು ಕಡೆ ನೋಡಿದೆ, ಯಾವ ದೇವಸ್ಥಾನ ಅದು ಆಗತ್ತೆ, ಅವ್ರು ಮುಟ್ಟಿದ್ರೆ ಸಾಕದು ಅದಾಗತ್ತೆ. ಅದಕ್ಕೆ ಅದು ದೇವರು ಅಂಥವ್ರಿಗೆ ಮಾತ್ರ ಭಾಗ್ಯ ಕೊಡ್ತಾರೆ. ಅವ್ರ ಜೊತೆ ಇರೋದಾದ್ರೆ ಒಂದು ಭಾಗ್ಯ, ಅದು ನಮಗೆ ಅದೇನೋ ದೇವರ ಗಾಡ್ ಗಿಫ್ಟು. ಹಾಗೆ ಮತ್ತೊಂದು ವಿಷಯ ಹೇಳ್ತೇವೆ, ಎಲ್ಲರಿಗೊಂದು ಹೇಳ್ತೇನೆ, ಸತ್ಯಸಂಧತೆ, ಪ್ರಾಮಾಣಿಕತೆ, ನಿಷ್ಠೆ. ಈಗಿನ ಯುವಕರಲ್ಲಿ ನಾನೊಂದು ಸಂದೇಶ ಹೇಳೋದು, ಇದಿದ್ದರೆ ನಿಮಗೆಲ್ಲೂ ಸೋಲಾಗಲ್ಲ. ಸೋಲಾಗುತ್ತೆ, ಅದು ಕ್ಷಣಿಕ ಸೋಲು. ಇದಿದ್ದರೆ ನೀವು ಖಂಡಿತ ಗೆಲ್ತೀರ ಜೀವನದಲ್ಲಿ. ಅದನ್ನು ನಾನು ಅಳವಡಿಸ್ಬೇಕು ಅಂತ ನಾನು ಜೀವನದಲ್ಲಿ ಅಳವಡಿಸ್ಕೊಂಡು ಬಂದವ. ಹೆಚ್ಚು ಕಮ್ಮಿ ಸ್ವಲ್ಪ ಆಗತ್ತೆ, ಅದು ಮನುಷ್ಯ ಆಗಿರುವಾಗ ಖಂಡಿತ ಸಾಮಾನ್ಯ. ಅದು ನಮ್ಮದು ದೇಹ. ನಾವು ಇಷ್ಟವರೆಗೆ ಮಾಡಿದೆ. ನಾನು ಈಗಲೂ ಅದಕ್ಕೆ ಯುವಕರಲ್ಲಿ ಅದೊಂದು ಹೇಳ್ತೀನಿ ಯಾವಾಗಲೂ. ಓಕೆ ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಒಂದಷ್ಟು ಮಾತುಕತೆಗಳಾಯಿತು. ಸೊ ಹೇಗನ್ನಿಸ್ತು ಕಾರ್ಯಕ್ರಮ? ಖಂಡಿತವಾಗಿ ಕಾರ್ಯಕ್ರಮ ಅಂತ ಇದು ನಮ್ಮ ಬಾಸ್ ಇದೆ, ಅದಕ್ಕಿಂತ ಅದೊಂದು ಭಾಗ್ಯ, ಅದು ಸಹ ಭಾಗ್ಯವೇ. ಅದು ಹೇಳ್ತಾಳೆ, ಇದು ಭಾಗ್ಯ ಅಂತ ಹೇಳ್ತಾರೆ ನೋಡಿ, ಇದು ಒಂದು ಭಾಗ್ಯ. ಇಲ್ಲಾಂದರೆ ನಾವಿಲ್ಲಿ ಬಂದು ಕೂತ್ಕೊಳ್ಳೋದು, ನಿಮ್ಮ ಜೊತೆ ಮಾತಾಡೋದು, ನಮ್ಮ ಬಗ್ಗೆ ನೀವು ಪ್ರಸಾರ ಮಾಡಿ, ಇದು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನೀವು ನಮ್ಮ ಬಗ್ಗೆ ಹೇಳೋದು. ಕೆಲವರಿಗೆ ಗೊತ್ತಿತ್ತು, ಈಗ ಒಂದಷ್ಟು ಜನರಿಗೆ ಮಾಹಿತಿ ಹೋಯ್ತು ಅಂತ ಹೇಳಿ. ಹಾಗೆ ಅದಕ್ಕೆ ಸಂತೋಷ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತುಕತೆಗಳನ್ನು ಮಾಡಿದರೆ ನಿಮ್ಮ ಸಮಾಜ ಸೇವೆ ಇನ್ನೂ ಕೂಡ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.
ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.